So welcome back, dear viewers. Iga now we have already started with a series of solving question papers. And since yesterday we are also attending to topic-wise presentations. Iga most of you had requested for separate concepts in ಸ್ವಲ್ಪ explain ಮಾಡಿ ಅಂತ ಕೇಳಿದ್ರಿ. So responding to that, other than solving the whole question papers ಅದರ ಜೊತೆಗೇನೆ ನಾವು ವಿ ಆರ್ ಟೇಕಿಂಗ್ ಅಪ್ ಇಂಡಿವಿಜುವಲ್ ಕಾನ್ಸೆಪ್ಟ್ಸ್. ಆಮೇಲೆ ಇದೆಲ್ಲನೂ ಸಹ ಇಟ್ ಈಸ್ ಈಸಿಲಿ ಅವೈಲೇಬಲ್ ಆನ್ ಅವರ್ ಯೂಟ್ಯೂಬ್ ವಿಜಯ್ ಭವ ಚಾನಲ್. ಇಫ್ ಯು ಜಸ್ಟ್ ಕ್ಲಿಕ್ ದಟ್ ಅಂತ ಹೇಳಿದ್ರೆ ಯು ವಿಲ್ ಹ್ಯಾವ್ ದಿ ಹೋಲ್ ಪ್ಲೇ ಲಿಸ್ಟ್ ಆಫ್ ಆಲ್ ದಿ ಸಬ್ಜೆಕ್ಟ್ಸ್ ದಟ್ ಆರ್ ಅಪಿಯರಿಂಗ್ ದೇರ್. ಓಕೆ, ಸೊ ಯು ನೀಡ್ ನಾಟ್ ಹ್ಯಾವ್ ಟು ಸ್ಟ್ರಗಲ್ ಟು ಗೆಟ್ ದ ಟಾಪಿಕ್ ವೈಸ್ ಪ್ರೆಸೆಂಟೇಷನ್ಸನ್ನು. ಸೊ ಯು ಜಸ್ಟ್ ಕ್ಲಿಕ್ ದಟ್ ಆ್ಯಂಡ್ ಯು ವಿಲ್ ಗೆಟ್ ದ ಹೋಲ್ ಸೀರೀಸ್ ಆಫ್ ಇಟ್. ಓಕೆ, ಆ್ಯಂಡ್ ಇವತ್ತು ಸಹ ಐ ವಾಂಟ್ ಟು ಜಸ್ಟ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದಿ ಕಾನ್ಸೆಪ್ಟ್ ಆಫ್ ಕ್ಲೋಸ್ ಟೆಸ್ಟ್. ಈಗ ಇನ್ನೂ ಯಾರಿಗಾದರೂ ಅದ್ರ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಥವಾ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಐ ಜಸ್ಟ್ ವಾಂಟ್ ಟು ಕಮ್ ಅಪ್ ವಿತ್ ಅ ಫ್ಯೂ ಮೋರ್ ಎಕ್ಸಸೈಸಸ್ ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಟಾಪಿಕ್ ಇನ್ ದ ನೆಕ್ಸ್ಟ್ ಸೆಷನ್. ಹಾಗಾಗಿ ಐ ಜಸ್ಟ್ ವಿಲ್ ಜಸ್ಟ್ ಸಿ ದ ರಿಯಲ್ ಏನು ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ವಿಲ್ ಗೋ ಜಸ್ಟ್ ಅ ಬಿಟ್ ಮೋರ್ ಡೀಪರ್ ಇನ್ ಟು ದ ಕಾನ್ಸೆಪ್ಟ್ ಆಫ್ ಕ್ಲೋಸ್ ಟೆಸ್ಟ್. ಓಕೆ, ಸೊ ಕ್ಲೋಸ್ ಟೆಸ್ಟ್ ನಾವು ವಿತ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಅಟೆಂಡೆಡ್ ಟು ಅ ಫ್ಯೂ exercises in part 1 and this is part 2 and it is applicable to anybody who wants to learn basic English. ಯಾಕೆ ಅಂತ ಹೇಳಿದ್ರೆ ಕ್ಲೋಸ್ಡ್ ಟೆಸ್ಟ್ ಇಟ್ ಎನ್ಕಂಪಸಸ್ ಪ್ರತಿಯೊಂದು ಒಂದು ಗ್ರಾಮ್ಯಾಟಿಕಲ್ ಒಂದು ಏರಿಯಾನು ಸಹ ಅದು ಟಚ್ ಮಾಡುತ್ತೆ. ವೆದರ್ ಇಟ್ ಈಸ್ ಯುವರ್ ಆರ್ಟಿಕಲ್ ಇರ್ಬೋದು, ಬಿಕಾಸ್ ಯು ಆರ್ ಐಡೆಂಟಿಫೈಯಿಂಗ್ ಎರರ್ಸ್ ದೇರ್ ಸಮ್ಟೈಮ್ಸ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ದೇರ್. ಹಾಗಾಗಿ ಆಮೇಲೆ ಆಪ್ಷನ್ಸಲ್ಲೇನೆ ನಿಮ್ಮ ಒಂದು ಎಬಿಲಿಟಿ ಯಾವ ಥರ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಗ್ರಾಸ್ಪಿಂಗ್ ಟೆಕ್ನಿಕ್ ಯಾವ ಥರ ಇದೆ, ಆ್ಯಂಡ್ ಲ್ಯಾಂಗ್ವೇಜ್ ಎಬಿಲಿಟಿ ಯಾವ ಥರ ಇದೆ, ಇದೆಲ್ಲನೂ ಸಹ ಅದರಲ್ಲೇ ಬಂದುಬಿಡತ್ತೆ. ಸೊ ಒನ್ಸ್ ಯು ಮಾಸ್ಟರ್ ದ ಕ್ಲೋಸ್ ಟೆಸ್ಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನ್ಯಾಚುರಲಿ ಐ ಥಿಂಕ್ ಯು ಆರ್ ನಿಯರ್ ಟು ಅಬೌಟ್ 60% ಆಫ್ ದ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್. ಸೊ ಹಾಗಾಗಿ ಫೋಕಸ್ ಮೋರ್ ಆನ್ ದಿ ಕ್ಲೋಸ್ ಟೆಸ್ಟ್, ಯಾಕಂದರೆ ಇಟ್ ಕವರ್ಸ್ ಆಲ್ಮೋಸ್ಟ್ ಆಲ್ ದಿ ಏರಿಯಾಸ್ ಆಫ್ ಗ್ರಾಮರ್ ಇನ್ ಇಂಗ್ಲೀಷ್. ಓಕೆ, ಬಿಸೈಡ್ಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪ್ಯಾಸೇಜನ್ನು ಜೊತೆ ಹಾಗೆ ಗ್ರಾಮ್ಯಾಟಿಕಲ್ ಥಿಂಗ್ಸನ್ನು ಸಹ ನೀವು ಫೆಮಿಲಿಯರೈಸ್ ಆಗ್ತಾ ಹೋಗ್ತೀರಾ. ನಾವು ಐ ಟೋಲ್ಡ್ ಯು ದಟ್ ಇಟ್ ಈಸ್ ಅವೈಲೇಬಲ್ ಆನ್ ಅವರ್ ಯೂಟ್ಯೂಬ್ ಚಾನಲ್ ವಿಜಯ್ ಭವ ಅಂತ ಹೇಳಿ. ನಿಮ್ಗೆ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಆಲ್ ದಿ ಚಾಪ್ಟರ್ಸ್ ದಟ್ ವಿ ಹ್ಯಾವ್ ಬೀನ್ ಡೂಯಿಂಗ್ ಆನ್ ಎಕ್ಸಾಮ್ಸ್ ಅಥವಾ ಇಂಡಿಪೆಂಡೆಂಟ್ ಕಾನ್ಸೆಪ್ಟ್ಸ್ ಮೇಲಾಗಿ ಸಬ್ಜೆಕ್ಟ್ ವೈಸ್ ಎಲ್ಲನೂ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಪ್ಲೀಸ್ ಗೋ ಟು ದ್ಯಾಟ್ ಆ್ಯಂಡ್ ರೆಫರ್ ಇಟ್ ಫಾರ್ ಯುವರ್ ಬೆನಿಫಿಟ್. ನಾ ಈಗ ಗೋಯಿಂಗ್ ಬ್ಯಾಕ್ ಟು ದ ಕ್ಲೋಸ್ ಟೆಸ್ಟ್, ಐ ಟೋಲ್ಡ್ ಯು ದಟ್ ಕ್ಲೋಸ್ ಟೆಸ್ಟ್ ಇಸ್ ಅ ಕಾನ್ಸೆಪ್ಟ್ ವೇರ್ ಯು ವಿಲ್ ಬಿ ಗಿವನ್ ಅ ಪ್ಯಾಸೇಜ್, ಅ ಕಾಂಪ್ರಿಹೆನ್ಷನ್ ಪ್ಯಾಸೇಜ್, ಆ್ಯನ್ ಅನ್ನೋನ್ ಅಥವಾ ಅ ಜನರಲ್ ಪ್ಯಾಸೇಜ್. ಓಕೆ, ಅದಕ್ಕೆ ನೀವು ಆ ಪ್ಯಾಸೇಜನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯು ನೀಡ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಆಲ್ ದಿ ಥಿಂಗ್ಸ್ and all these subjects that are there, okay, in life. Example, ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆನೂ ಸ್ವಲ್ಪ ಗೊತ್ತಿರಬೇಕು. ದಟ್ ಈಸ್ ವಾಟ್ ನಾವು ನ್ಯಾರೋ ಮೈಂಡೆಡ್ ಆಗಿ ಇರಬಾರ್ದು. ಒಂದೇ ಸಬ್ಜೆಕ್ಟ್ ಐ ಸ್ಪೆಷಲೈಸ್ ಓನ್ಲಿ ಇನ್ ಒನ್ ಥಿಂಗ್, ಸೊ ಐ ಗೋ ಡೀಪ್ ಇನ್ ಟು ಓನ್ಲಿ ಒನ್ ಏರಿಯಾ ಆಫ್ ನಾಲೆಜ್ ಅನ್ನೋ ಥರ ಇತ್ತು ಅಂತಂದರೆ ದಟ್ ಬಿಕಮ್ಸ್ ವೆರಿ ಇನ್ಕಂಪ್ಲೀಟ್, ದಟ್ ಈಸ್ ಪಾರ್ಷಿಯಲ್ ನಾಲೆಜ್. ಯಾಕೆಂದರೆ ದಟ್ ಈಸ್ ವೆರಿ ಡೇಂಜರಸ್ ಆಲ್ಸೋ ಬಿಕಾಸ್ ದಟ್ ಈಸ್ ಇನ್ಕಂಪ್ಲೀಟ್ ನಾಲೆಜ್. ಯಾವಾಗ ನಮಗೆ ಕಂಪ್ಲೀಟ್ ನಾಲೆಡ್ಜ್ ಬೇಕು ಅಂತ ಹೇಳ್ತೀವೋ ಆವಾಗ ನಾವು ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆನೂ ಒಂದು ಸ್ವಲ್ಪ ಐಡಿಯಾ ಇರಲೇಬೇಕು. ಇಫ್ ನಾಟ್ ಎಕ್ಸ್ಪರ್ಟೀಸ್ ಇನ್ ದಟ್, ಅಟ್ಲೀಸ್ಟ್ ಸಮ್ ಫೆಮಿಲಿಯಾರಿಟಿ ಇನ್ ದ ಏರಿಯಾಸ್ ಆಫ್ ನಾಲೆಡ್ಜ್ ಬೇಕೇ ಬೇಕು. ಇನ್ ಆಲ್ ದಿ ಬ್ರಾಂಚಸ್, ಇನ್ ಆಲ್ ದ ಸ್ಫಿಯರ್ಸ್ ಆಫ್ ನಾಲೆಡ್ಜ್ ವಿ ನೀಡ್ ಟು ಹ್ಯಾವ್ ಅ ಸರ್ಟನ್ ಅಮೌಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇಲ್ಲದೆ ಇದ್ದರೆ ನಮಗೆ ಒಂದು ನಮ್ಮ ಸಬ್ಜೆಕ್ಟೇ ಒಂದು ದೊಡ್ಡ ಇದು, ಅದರಲ್ಲೇ ಎಲ್ಲ ಅಂತ ಹೇಳಿ ಅಂದ್ಕೊಂಡು ವಿ ಬಿಕಮ್ ವೆರಿ ಬಯಸ್ಡ್, ವಿ ಬಿಕಮ್ ವೆರಿ ಸಬ್ಜೆಕ್ಟಿವ್. ಓಕೆ, ಹಾಗಾಗಿ ವಿ ವೋಂಟ್ ಹ್ಯಾವ್ ಅ ಬ್ರಾಡರ್ ಪರ್ಸ್ಪೆಕ್ಟಿವ್ ಅಬೌಟ್ ದ ಥಿಂಗ್ಸ್ ಆ್ಯಕ್ಚುಲಿ. ಹಾಗಾಗಿ ಅನಾಲಿಟಿಕಲ್ ಎಬಿಲಿಟಿ ಸಫರ್ ಆಗುತ್ತೆ ಆಗ. ಆದರೆ ನಿಮಗೆ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳೋವಾಗ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ಸಿಂದ, ಬೇರೆ ಬೇರೆ ಆ್ಯಂಗಲ್ಸಿಂದ, ಬೇರೆ ಬೇರೆ ಸಬ್ಜೆಕ್ಟ್ಸ್ ಆಫ್ ನಾಲೆಡ್ಜಿಂದ ಆ ಒಂದು ಇದರಿಂದ ದೃಷ್ಟಿಯಿಂದ ನೋಡಿದಾಗ ದೆನ್ ಯು ವಿಲ್ ಹ್ಯಾವ್ ಅ ಬೆಟರ್ ಪಿಕ್ಚರ್, ಅ ಕ್ಲಿಯರರ್ ಪಿಕ್ಚರ್ ಆಫ್ ದ ಹೋಲ್ ಕಾನ್ಸೆಪ್ಟ್. ಸೊ ಮೈ ರಿಕ್ವೆಸ್ಟ್ ಟು ಯು ಇಸ್ ದಟ್ ಸೊ ಡೋಂಟ್ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಸ್ಪೆಷಲೈಸಿಂಗ್ ಇನ್ ಓನ್ಲಿ ಒನ್ ಏರಿಯಾ. ಯು ನೀಡ್ ಟು ಬಿ ಸ್ಪೆಷಲೈಸ್ಡ್ ಆಫ್ ಕೋರ್ಸ್, ಒಂದು ಸ್ಪೆಷಲೈಸ್ ಆಗಿ, ಬಟ್ ಅಟ್ ದ ಸೇಮ್ ಟೈಮ್ ಬೇರೆದನ್ನು ಇಗ್ನೋರ್ ಮಾಡೋ ಅಂಥದ್ದೆಲ್ಲ. ವಿ ರಿಕ್ವೈರ್ ಆಲ್ ದಿ ಬ್ರಾಂಚಸ್ ಆಫ್ ಲರ್ನಿಂಗ್ ಟುಡೇ ಬಿಕಾಸ್ ಒಂದು
ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ಡಿಸಿಪ್ಲಿನರಿ ಅಪ್ರೋಚ್. ಸೊ ಮಲ್ಟಿಡಿಸಿಪ್ಲಿನರಿ, ಇಂಟರ್ಡಿಸಿಪ್ಲಿನರಿ ಅಂತ ಅಂದಾಗ ನಾವು ಒಂದು ಕರಿಯರ್ನ ಆಪ್ಟ್ ಮಾಡ್ಕೊಂಡಿರ್ತೀವಿ, ಒಂದು ಪರ್ಟಿಕ್ಯುಲರ್ ಫೀಲ್ಡನ್ನು ಆಪ್ಟ್ ಮಾಡ್ಕೊಂಡಿರ್ತೀವಿ. ಬಟ್ ಇಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಟು ಕಂಪ್ಲೀಟ್ಲಿ shrug or ignore the other branches of knowledge ಅಂತ ಅಲ್ಲ, ಅಥವಾ ಇದೇ ಮೇಲು ಅದೆಲ್ಲ ನಮಗೆ ಲೆಕ್ಕಕ್ಕಿಲ್ಲ ಅನ್ನೋ ಥರ ಅಲ್ಲ. ಎವ್ರಿ ಬ್ರಾಂಚ್ ಆಫ್ ನಾಲೆಡ್ಜ್ ಇಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ದ ಕಂಪ್ಲೀಟ್ ಸೆಟ್ ಆಫ್ ದ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಹಾಗಾಗಿ ನಾವು ಯಾವತ್ತೂ ಸಹ ವಿ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ಅವರ್ ನಾಲೆಡ್ಜ್ ಮೋರ್ ಆ್ಯಂಡ್ ಮೋರ್ in as many spheres as possible. Don't narrow your vision, don't narrow your learning. Okay, learning has to be more expansive and broad. ಹಾಗಾಗಿ ನಾವು when you see this ಅಂತ ಹೇಳಿದ್ರೆ, this is a passage naturally when you look at the words ಅಂತ ಹೇಳಿದ್ರೆ, it is related to Moscow, Russia, naturally not only to our culture, our nation, our tradition ಅಂತ ಅಲ್ಲ. You have to understand based upon the Russian understanding also. ಸೊ ಹಾಗಾಗಿ ಆ ಥರ ಇತ್ತು ಅಂತ ಹೇಳಿದ್ರೆ ಇದು ನಮ್ದಲ್ಲ ಅನ್ನೋ ಥರ ಬರೋದಿಲ್ಲ. ಎವ್ರಿಥಿಂಗ್ ಈಸ್ ಆಸ್. ಓಕೆ, ಸೊ ಹಾಗಾಗಿ ಅಂದರೆ ಎಲ್ಲನೂ ಸಹ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋಂಥ ಒಂದು ಮನಸ್ಥಿತಿಗೆ ನಾವು ಬರಬೇಕಾಗತ್ತೆ. Now let us read the following text and complete it using the words given in the options. So close test ಅಂತ ಅಂದಾಗ, as we have already discussed, it is a passage, okay, a general comprehension passage, and you will be having a set of fill in the blanks there, and those fill in the blanks I expect that ನೀವು without any clues, without any options, without any instructions, ಅಲ್ಲಿ ಗೈಡ್ಲೈನ್ಸ್ ಕೊಟ್ಟು ಇದರಿಂದ ಆಯ್ಕೆ ಮಾಡಿ ಅಂತ ಅಲ್ಲಿ ಇಲ್ಲದೇನೆ ನೀವಾಗೆ ನೀವು ಗೆಸ್ ಮಾಡಿ ಯು ಹ್ಯಾವ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಏನು ಬರಬಹುದಿಲ್ಲ ಕಾಂಟೆಕ್ಸ್ಟಲ್ಲಿ ಅಂತ ಹೇಳಿ ನೀವಾಗೆ ವಿತೌಟ್ ರೆಫರಿಂಗ್ ಟು ಎನಿ ಆಫ್ ದಿ ಆಪ್ಷನ್ಸ್ ಇಫ್ ಯು ಕ್ಯಾನ್ ಫಿಲ್ ಇಟ್ ಅಪ್ ಅಂತ ಹೇಳಿದ್ರೆ that is the time when you have gained a command over the language. Okay, so ಆ ಟೈಮ್ವರೆಗೂ ಸಹ ಇಫ್ ಯು ಕಾಂಟ್ ಅಂತ ಹೇಳಿದಾಗ ದಟ್ ಮೀನ್ಸ್ ಯು ಸ್ಟಿಲ್ ಹ್ಯಾವ್, ಇನ್ನೂ ನಾನು ಆಪ್ಷನ್ಸ್ ನೋಡಿಕೊಂಡೇ ನಾನು ಮಾಡ್ತೀನಿ, ಆಪ್ಷನ್ಸ್ ಬೇಕು ನನಗೆ ರೆಫರೆನ್ಸ್ಗೆ ಅಂತ ಹೇಳಿದ್ರೆ ದಟ್ ಮೀನ್ಸ್ ಯು ಆರ್ ಸ್ಟಿಲ್ ಡಿಪೆಂಡೆಂಟ್. ಓಕೆ, ಯು ನೀಡ್ ಸಮ್ ಟೈಪ್ ಆಫ್ ಗೈಡೆನ್ಸ್, ಯು ನೀಡ್ ಅ ಹೆಲ್ಪ್ ಬೇಸ್ಡ್ ಆನ್ ದ ವರ್ಡ್ಸ್, ಅದೆಲ್ಲ ಬೇಕು ಅಂತ ಹೇಳಿದ್ರೆ ಇನ್ನೂ ನೀವು ಸ್ಟಡಿ ಆಗಿಲ್ಲ ಅಂತ ಅರ್ಥ. ಸೊ ಯು ಹ್ಯಾವ್ ಟು ಸಿ ದಟ್ ಇಫ್ ನಾಟ್ ಎಕ್ಸಾಕ್ಟ್ ವರ್ಡ್ಸ್ ಅಲ್ಲದೆ ಇದ್ರೂ ಸಹ ಅಟ್ಲೀಸ್ಟ್ ಏನು ಅಲ್ಲಿ ಕಾಂಟೆಕ್ಸ್ಚುವಲ್ ಮೀನಿಂಗ್ಗೆ ಅಲ್ಲಿ ಯಾವ ವರ್ಡ್ ಬರಬೇಕು ಅನ್ನೋ ಥರ ಒಂದು ಪರ್ಫೆಕ್ಷನ್ ನಿಮ್ಮಲ್ಲಿ ಬರಲೇಬೇಕಾಗತ್ತೆ. ಸೊ ಪ್ಲೀಸ್ ಪ್ರಾಕ್ಟೀಸ್ ಸಾಲ್ವಿಂಗ್ ಆಲ್ ಸಚ್ grammatical passages, okay, such unseen passages, so that you can test and assess your own ability and your own language skills. Fine. Now, recently I visited Moscow, a Russian city, dash many war memorials. Let me read from here to here so you get a fair idea about the whole thing. So what is Moscow? I visited Moscow anta ide. That means the person who has written it, okay. And Moscow, it is a Russian city, dash many war memorials. Memorials ಅಂತಂದ್ರೆ ಯುದ್ಧದ ಒಂದು ನೆನಪಲ್ಲಿ ಕಟ್ಟಿರುವಂತಹ monuments. They are called as war memorials. There is a huge park in Russia, dash as Peace Park. In the middle of the park, dash a pillar on which the different battles fought by the Russians have been mentioned along with the names and the places. As I was standing under a tree, my eyes dash on a young couple who had just been married. Okay, ಈಗ ಇವರು ನರೇಟರ್, ಓಕೆ, ಅವರು ಒಂದು ಪಾತ್ರ, ಅದರಲ್ಲಿ ಅವರು ಅವರ ಒಂದು ಫಸ್ಟ್ ಪರ್ಸನ್ ಅಲ್ಲೇ ಹೇಳ್ತಾ ಇದ್ದಾರೆ. ಸೊ ಐ ವಿಸಿಟೆಡ್ ಮಾಸ್ಕೋ ವಿಚ್ ಇಸ್ ಅ ರಷ್ಯನ್ ಸಿಟಿ. ದೆನ್ ಡ್ಯಾಶ್ ಮೆನಿ ವಾರ್ ಮೆಮೋರಿಯಲ್ಸ್. ಆ ರಷ್ಯನ್ ಸಿಟಿಯಲ್ಲಿ ಏನಿದೆ, ಬಹಳಷ್ಟು ವಾರ್ ಮೆಮೋರಿಯಲ್ಸ್ ಇದೆ. ರಷ್ಯಾ ಬೇರೆ ಬೇರೆ ದೇಶದ ಜೊತೆಗೆ ಯುದ್ಧ ಮಾಡಿರುವಂಥ ಸಂದರ್ಭದಲ್ಲಿ ಎಷ್ಟೆಷ್ಟು ಯುದ್ಧಗಳನ್ನು ಗೆಲ್ತು, ಅದು ಯಾವ್ಯಾವಾಗ ಆಯಿತು ಅಂತ ಹೇಳಿ ಅದಕ್ಕೆ ಅದರ ನೆನಪಿನ ಒಂದು ಇದರಿಂದ ಒಂದೊಂದು ವಾರ್ ಮೆಮೋರಿಯಲ್ನ ಅವರು ಕಟ್ಟಿದ್ದಾರೆ. ಅದು ಆ್ಯಂಡ್ ದೇರ್ ಈಸ್ ಅ ಹ್ಯೂಜ್ ಪಾರ್ಕ್ ಇನ್ ರಷ್ಯಾ. ಅದ್ರ ಪಕ್ಕದಲ್ಲೇ ಇನ್ ರಷ್ಯಾ ಯು ಹ್ಯಾವ್ ಅನದರ್ ಇಂಪಾರ್ಟೆಂಟ್ ಪ್ಲೇಸ್ ಕಾಲ್ಡ್ ಆಸ್ ದ ಪೀಸ್ ಪಾರ್ಕ್, ಶಾಂತಿ ಧಾಮ ಅಂತ ಹೇಳಿ ಪೀಸ್ ಪಾರ್ಕ್ ಅಂತ. ಸೊ ಇನ್ ದ ಮಿಡಲ್ ಆಫ್ ದ ಪಾರ್ಕ್, ಸೊ ಆ ಪಾರ್ಕಿನ ಸೆಂಟರಲ್ಲಿ ಮಿಡಲಲ್ಲಿ ದೇ ಡ್ಯಾಶ್ ಅ ಪಿಲ್ಲರ್ on which the different battles fought by the Russians have been mentioned along with the names and the places. So now ಆ ಪಾರ್ಕಿನ ಮಧ್ಯದಲ್ಲಿ ಒಂದು ಕಂಬ ಇದೆ. ಆ ಕಂಬದಲ್ಲಿ ದ ರಷ್ಯನ್ಸ್ ಹ್ಯಾವ್ ಇನ್ಸ್ಕ್ರೈಬ್ಡ್ ಯಾವ್ಯಾವ ವಾರ್ ಯಾವ್ಯಾವ ಟೈಮಲ್ಲಿ ಆಗಿದ್ದು, ಯಾರ ಜೊತೆ ಆಗಿದ್ದು, ಯಾವ ಪೀರಿಯಡಲ್ಲಿ ಆಗಿದ್ದು ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೀಗೆ ನಾನು ಅಂತಂದರೆ ದ ರೈಟರ್
ಆ್ಯಸ್ ಐ ವಾಸ್ ಸ್ಟ್ಯಾಂಡಿಂಗ್ ಅಂಡರ್ ಎ ಟ್ರೀ, ನಾನು ಒಂದು ಮರದ ಕೆಳಗೆ ಕೂತ್ಕೊಂಡು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿರೋವಾಗ ಮೈ ಐಸ್ ಡ್ಯಾಶ್ ಆನ್ ಅ ಯಂಗ್ ಕಪಲ್, ಆಗ ನನ್ನ ಕಣ್ಣು ಒಂದು ಕಪಲ್ ಮೇಲೆ ಬಿತ್ತು. ಹೂ ಹ್ಯಾಡ್ ಜಸ್ಟ್ ಬೀನ್ ಮ್ಯಾರಿಡ್, ಅವ್ರು ನೋಡಿದ ಕೂಡಲೇ ಅನಿಸ್ತಾ ಇತ್ತು ದೇ ಹ್ಯಾಡ್ ಜಸ್ಟ್ ಬೀನ್ ನ್ಯೂಲಿ ವೆಡೆಡ್ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನಾವು ಅವರ್ ಎಕ್ಸಸೈಸ್ ಇಸ್ ದಟ್, ಈಗ ಒಂದೊಂದು ಬ್ಲ್ಯಾಂಕ್ಗೂ ಒಂದೊಂದು ಆಪ್ಷನ್, ಒಂದೊಂದು ಕ್ವೆಶ್ಚನ್ ಇರುತ್ತೆ ಆ್ಯಂಡ್ ಆ ಕ್ವೆಶ್ಚನಲ್ಲಿ ಒಂದು 4-5 ಆಪ್ಷನ್ಸ್ ಇರುತ್ತೆ ಆ್ಯಂಡ್ ಯು ಹ್ಯಾವ್ ಟು ಚೂಸ್ ದ ಬೆಸ್ಟ್ ಆಪ್ಷನ್ and write it over here. Now, let us see. I visited Moscow, a Russian city, dash many war memorials. Okay, dash many war memorials. Illenide with erected, dedicated, has built anta ide. A Russian city dash many war memorials, with many war memorials, erected many war memorials, dedicated war memorials, has many war memorials, built war memorials. Now let us see. A Russian city ಯಾವ್ದು ಬರುತ್ತೆ? It is a city with, ಯಾಕೆ ಬೇರೆದಾಗಲ್ಲ? Now you see, a Russian city dedicated many war memorials, the sentence structure is not correct. Okay, and a Russian city has many war memorials. I visited Moscow, a Russian city has many war memorials ಅನ್ನೋದು ಸಹ ಗ್ರಾಮ್ಯಾಟಿಕಲಿ ಇಟ್ ಈಸ್ ನಾಟ್ ಕರೆಕ್ಟ್. ಓಕೆ, ಯಾಕೆಂದರೆ ಇದ್ರದ್ದು ಕಂಟಿನ್ಯೂಷನ್, ಐ ವಿಸಿಟೆಡ್ ಮಾಸ್ಕೋ ವಿಚ್ ಈಸ್ ಅ ರಷ್ಯನ್ ಸಿಟಿ ವಿತ್ ಮೆನಿ ವಾರ್ ಮೆಮೋರಿಯಲ್ಸ್, ಅಲ್ಲಿ ಪಾಸ್ ಬರ್ತಾ ಇದೆ, ಕಾಮಾ ಬರ್ತಾ ಇದೆ. ಸೊ therefore the first fill in the blank has to be filled with many war memorials. Next one, there is a huge park in Russia dash as peace park. So second fill in the blank ಏನು, ರಷ್ಯಾದಲ್ಲಿ ಇದರಲ್ಲಿ ರಷ್ಯಾದಲ್ಲಿ ಒಂದು ದೊಡ್ಡ ಉದ್ಯಾನವನ ಪಾರ್ಕ್ ಇದೆ which is known as the peace park ಅಂತ. So let us go to the next one. Identified, mentioned, known, call, title. So which is identified as a peace park ಅಂದರೆ ಅದನ್ನು ಗುರುತಿಸ್ತಾರ ಆ ಥರ, ಅಥವಾ it is mentioned as a peace park, it is known as a peace park, it is called as a peace park, it is titled as a peace park. Now, mentioned, known, ಇದೆಲ್ಲ ನೋಡಿ. There is a huge park in Russia mentioned as peace park. Mentioned as peace park ಅನ್ನೋವಾಗ ಇಟ್ ಬಿಕಮ್ಸ್ ವೆರಿ ಅಫಿಷಿಯಲ್. ಎಲ್ಲಿ ಮೆನ್ಷನ್ ಮಾಡ್ತೀವಿ ನಾವು? ಏನಾದರೂ ಒಂದು ರೈಟಿಂಗಲ್ಲಿ, ಒಂದು ಡ್ರಾಫ್ಟಲ್ಲಿ, ಒಂದು ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ಯು ಮೇಕ್ ಅ ಮೆನ್ಷನ್ ಆಫ್ ಇಟ್. ಸೊ ಇಟ್ ಈಸ್ ಅ ಫಾರ್ಮಲ್ ಟರ್ಮ್, ಮೆನ್ಷನಿಂಗ್ ಅಂತ ಹೇಳೋದು. ಆ್ಯಂಡ್ ಟೈಟಲ್, ದೆರ್ ಇಸ್ ಅ ಹ್ಯೂಜ್ ಪಾರ್ಕ್ ಇನ್ ರಷ್ಯಾ, ಟೈಟಲ್ ಆಸ್ ಪೀಸ್ ಪಾರ್ಕ್, ಇಟ್ ಡಸಂಟ್ ಸೌಂಡ್ ಕರೆಕ್ಟ್. ಓಕೆ, ದೆನ್ ಐಡೆಂಟಿಫೈಡ್ ಆಸ್ ಪೀಸ್ ಪಾರ್ಕ್, ಐಡೆಂಟಿಫೈಡ್ ಅನ್ನೋದೆಲ್ಲ ಅಲ್ಲ, ಯಾಕೆಂದರೆ ಇದು ಪಾಪ್ಯುಲರ್ ಆಗಿ, ಪಾರ್ಕ್ ಅನ್ನೋದು ಒಂದು ಕಾಮನ್ ಪೀಪಲ್ಗೆ ಸೇರಿರೋವಂಥದ್ದು, ಪಬ್ಲಿಕ್ ಪೀಪಲ್ಗೆ ಸೇರಿರೋವಂಥದ್ದು. ಸೊ ಪಾಪ್ಯುಲರ್ ಒಂದು ಟರ್ಮಲ್ಲಿ ಇಟ್ ಈಸ್ ನೋನ್ ಆ್ಯಸ್ ಪೀಸ್ ಪಾರ್ಕ್, ಕಾಮನ್, ಸಿಂಪಲ್ ಅಷ್ಟೇ, ಬಿಕಾಸ್ ಇಟ್ ಈಸ್ ಯೂಸ್ಡ್ ಬೈ ದ ಪಬ್ಲಿಕ್. ಇಟ್ ಡಸಂಟ್ ಹ್ಯಾವ್ ಎನಿ ಫಾರ್ಮಲ್ ಗ್ಲೋರಿ ಟು, ಅಂದರೆ ಏನು ಅದು ಫಾರ್ಮಲ್ ಒಂದು ರೆಫರೆನ್ಸ್ ಇಲ್ಲ ಅದಕ್ಕೆ. ಸೊ ಜನರಲ್ ಆಗಿ ಮಾತಾಡೋವಾಗ ದೇರ್ ಈಸ್ ಅ ಹ್ಯೂಜ್ ಪಾರ್ಕ್ ಇನ್ ರಷ್ಯಾ, ಒಂದು ದೊಡ್ಡ ಉದ್ಯಾನವನ ಇದೆ, ಇದು ಈ ಥರ ಅದನ್ನು ಕರೀತಾರೆ. ನೋನ್ ಆ್ಯಸ್, ಅದು ಫೇಮಸ್ ಆಗಿ ಏನಂತ ಕರೀತಾರೆ? ಪೀಸ್ ಪಾರ್ಕ್ ಅಂತ ಕರೀತಾರೆ. ಸೊ ಅಫಿಷಿಯಲ್ ಆಗಿ ಅದನ್ನು ಐಡೆಂಟಿಫೈ ಮಾಡೋದು, ಮೆನ್ಷನ್ ಮಾಡೋದು, ಟೈಟಲ್ ಕೊಡೋದು, ಅದನ್ನು ಕರೆಯೋದು ಅಲ್ಲ. ಕರೆಯೋದಾಗ್ತಿತ್ತು, ಬಟ್ ಆದರೆ ಅಲ್ಲಿ ಏನಾಗಿದೆ, ಇಲ್ಲಿ ಪಾರ್ಕ್ ಇನ್ ರಷ್ಯಾ ನೋನ್ ಆ್ಯಸ್ ಅಂತ ಇದೆ. ಓಕೆ, ನಾವು ಆಯ್ಕೆ ಮಾಡಿರೋವಂಥದ್ದು ಇಲ್ಲಿ ವಿತ್. ಓಕೆ, ನೋನ್ ಆ್ಯಸ್ ಪೀಸ್ ಪಾರ್ಕ್. ಯಾಕೆ ಕಾಲ್ ಅಂತ ಯಾಕೆ ಬಂದಿಲ್ಲ? ಸಪೋಸ್ ಅದು ಇಲ್ಲಿ ದೇರ್ ಇಸ್ ಅ ಹ್ಯೂಜ್ ಪಾರ್ಕ್ ಇನ್ ರಷ್ಯಾ ನೋನ್ ಆ್ಯಸ್, ಕಾಲ್ಡ್ ಆ್ಯಸ್ ಅಂತ ಇದ್ದಿದ್ರೆ ಕರೆಕ್ಟ್ ಆಗ್ತಿತ್ತು. ಬಟ್ ಕಾಲ್ ಆ್ಯಸ್ ಪೀಸ್ ಪಾರ್ಕ್ ಅನ್ನೋದು ಸೆಂಟೆನ್ಸ್ ಸ್ಟ್ರಕ್ಚರ್ ತಪ್ಪಾಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಪೀಸ್ ಪಾರ್ಕ್, ದೆನ್ ಓಕೆ, ಬಟ್ ಇಲ್ಲಿ ಇ ಡಿ ಇಲ್ಲ. ಸೊ ದೇರ್ಫೋರ್ ವಿ ಹ್ಯಾವ್ chosen known. Fine. Then ಈಗ next fill in the blank. In the middle of the park dash a pillar on which the different battles fought by the Russians have been mentioned along with the names and the places. So in this park known as the peace park there is a pillar. So there is a pillar ಅನ್ನೋವಾಗ in the middle of the park dash a pillar ಅಂದರೆ ಒಂದು ಕಂಬ ನಿಂತಿದೆ, ಆ ಕಂಬದ ಮೇಲೆ ಇನ್ಸ್ಕ್ರೈಬ್ ಆಗಿದೆ ರಷ್ಯಾ, how many wars has Russia fought with other nations, and the whole detail of it is inscribed on the pillar. So now let us see. In the middle of the park dash a pillar on which the different battles fought by the Russians is mentioned. Okay, so there in the middle of the park
dash a pillar, placed a pillar, located a pillar, constructed a pillar, seen a pillar, stands a pillar. So now you see, in the middle of the park, there dash placed, okay, dash placed a pillar. You see the structure. There dash, there located a pillar. There constructed a pillar. There seen a pillar. There stands a pillar. Which of the option is correct? There placed a pillar. Now you see, a pillar is placed antandre, a pillar is placed. Okay, the sentence is ಸ್ವಲ್ಪ better. A pillar is located anta idru, okay. A pillar is constructed anta idru, okay. A pillar is seen also is fine. ಓಕೆ, ಅದಕ್ಕೋಸ್ಕರ ಇದು ಮೊದಲೇ ಪಿಲ್ಲರ್ ಬಂದಿದ್ದಿದ್ರೆ ಇದೆಲ್ಲ ಕರೆಕ್ಟ್ ಆಗ್ತಾ ಇತ್ತು, ಆಯಿತಾ. ಬಟ್ ಇಲ್ಲೇನಾಗಿದೆ, ಪಿಲ್ಲರ್ ಆಮೇಲೆ ಬಂದಿದೆ. ಸೊ that is a sentence. There placed a pillar ಬರಲ್ಲ, it is wrong. They located a pillar ಬರಲ್ಲ, they constructed a pillar, there seen ಬರಲ್ಲ, there stands a pillar. ಒಂದು ಪಿಲ್ಲರ್ನ ಅಲ್ಲಿ ನಿಂತಿರೋದು ನಾವು ನೋಡ್ತೀವಿ. So the other options are not suitable to that particular blank. So coming back to the passage, now you see, in the middle of the park, located a pillar, seen a pillar, you can't get it. It constructed a pillar, no. In the middle of the park stands a pillar. ಅಂದ್ರೇನು, ಅಲ್ಲಿ ಒಂದು ಪಿಲ್ಲರ್ ನಿಂತಿದೆ. ನಿಂತಿದೆ ಅಂದರೆ ಅದಾಗೆ ನಿಂತಿದ್ದಲ್ಲ, there stands a pillar. Somebody has erected the pillar there and therefore it stands there. Okay, so in the middle of the park stands a pillar on which the different battles fought by the Russians. ರಷ್ಯಾ ಜನರನ್ನ, ಆ ದೇಶದ ಪ್ರಜೆಗಳನ್ನ ರಷ್ಯನ್ಸ್ ಅಂತ ಹೇಳ್ತೀವಿ. ಹ್ಯಾವ್ ಬೀನ್ ಮೆನ್ಷನ್ಡ್, ಅಲ್ಲಿ ನೋಡಿ ಮೆನ್ಷನ್ಡ್ ಎಲ್ಲಿ ಬರ್ತಿದೆ, ಆ ಪಿಲ್ಲರಲ್ಲಿ ಯುದ್ಧ ರಷ್ಯಾ ಯಾರ್ಯಾರ ಜೊತೆ ಯುದ್ಧ ಮಾಡ್ತು ಅದನ್ನೆಲ್ಲ ಫಾರ್ಮಲ್ ಆಗಿ ಬರೆಯುವಾಗ ಯು ಯೂಸ್ ದ ಟರ್ಮ್ ಮೆನ್ಷನ್ಡ್. ಓಕೆ, ಅಲಾಂಗ್ ವಿತ್ ದ ನೇಮ್ಸ್ ಅಂಡ್ ದ ಪ್ಲೇಸಸ್. ಸರಿ, ಇದು ಹಿಸ್ಟಾರಿಕಲ್ ಡೀಟೇಲ್. ಸಿ, ದಿಸ್ ಆಲ್ ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಬೌಟ್ ರಷ್ಯಾ. ನೌ ಆಸ್ ಐ ವಾಸ್ ಸ್ಟ್ಯಾಂಡಿಂಗ್ ಅಂಡರ್ ಅ ಟ್ರೀ, ನಾನು ಒಂದು ಮರದಡಿ ನಿಂತ್ಕೊಂಡು ಇದೆಲ್ಲ ನೋಡ್ತಾ ಇರಬೇಕಾದ್ರೆ, ಮೈ ಐಸ್ ಡ್ಯಾಶ್ ಆನ್ ಅ ಯಂಗ್ ಕಪಲ್. ಕಪಲ್ ಮೀನ್ಸ್ ಜೋಡಿ. ಆನ್ ಅ ಯಂಗ್ ಕಪಲ್ who had just been married. So my eyes dash on a young couple. What will you write there? My eyes dash on a young couple. My eyes dash on a young couple. ಇದು ಸೆಂಟೆನ್ಸ್ ಇರೋದು. My eyes noticed on a young couple. Noticed a young couple ಅಂದರೆ ಓಕೆ, ಯು ಕುಡ್ ಹ್ಯಾವ್ ಚೋಸನ್ ದಟ್ ಒನ್. ಬಟ್ ಇಲ್ಲಿ ಆನ್ ಇದೆ. ಮೈ ಐಸ್ ಡ್ಯಾಶ್ ಆನ್ ಅಂದರೆ ನನ್ನ ಕಣ್ಣು ಯಾವುದರ ಮೇಲೋ ಬಿತ್ತು ಅನ್ನೋವಾಗ, ನನ್ನ ಕಣ್ಣು ನೋಟಿಸ್ ಮಾಡ್ತು ಅಂತ ಹೇಳಿದರೆ ಆಗ ಆನ್ ಬೇಕಿರಲಿಲ್ಲ. ಸೊ ನೋಟಿಸ್ಡ್ ಆಗಲ್ಲ, ಬಿಕಾಸ್ ನೋಟಿಸ್ಡ್ ಬೇಕು ಅಂದರೆ ಆನ್ ಬೇಡ. ಮೈ ಐಸ್ ಗೋ ಆನ್ ಅ ಯಂಗ್ ಕಪಲ್, ಹೋಗುತ್ತೆ ಯಂಗ್ ಕಪಲ್, ನೋ. ಮೈ ಐಸ್ ರೆಕಾಗ್ನೈಸ್ ಆನ್ ಅ ಯಂಗ್ ಕಪಲ್, ಅಗೇನ್ ಇಟ್ಸ್ ನಾಟ್ ರೆಲೆವೆಂಟ್. ಮೈ ಐಸ್ ಫೆಲ್, ಇಲ್ಲಿ ನೋಡಿ, ಮೈ ಐಸ್ ಫೆಲ್ ಆನ್ ಅ ಯಂಗ್ ಕಪಲ್, ನನ್ನ ದೃಷ್ಟಿ, ಐಸ್ ಅಂದರೆ ಕಣ್ಣೇ ಅಲ್ಲ, ನನ್ನ ದೃಷ್ಟಿ ಒಂದು ಕಪಲ್ ಮೇಲೆ ಬಿತ್ತು. ಸೊ ಮೈ ಐಸ್ ಫೆಲ್ ಆನ್ ಅ ಯಂಗ್ ಕಪಲ್. ಡ್ರ್ಯೂ ಅಂತ ಹೇಳಿದ್ರೆ ಅಟ್ರಾಕ್ಟ್ ಮಾಡೋವಂಥದ್ದು, ತಗೊಳ್ಳೋದು. ಓಕೆ, ಸೊ ಡ್ರ್ಯೂ ಆನ್ ಅ ಯಂಗ್ ಕಪಲ್ ಆಲ್ಸೋ ಈಸ್ ನಾಟ್ suitable here. Therefore my eyes fell on a young couple. This is the right option. Okay, so let us see. So my eyes fell on, as I was standing under a tree, my eyes fell on a young couple who had just been married. Okay, ಸರಿ, ಇವಾಗ ಇಷ್ಟೇನಾ? ಇನ್ನೂ ಕಂಟಿನ್ಯೂಷನ್ ಇದೆ, ಬಿಕಾಸ್ ಇಟ್ ಈಸ್ ಹಾಫ್ ಕಂಪ್ಲೀಟ್, ಇಟ್ ಇಸ್ ಹಾಫ್ ಕಂಪ್ಲೀಟೆಡ್, ಬಿಕಾಸ್ ಅಲ್ಲಿ ಇನ್ನೂ ಏನೋ ಕಂಪ್ಲೀಟ್ ಆಗಬೇಕಾಗಿರೋದು ಇದೆ. Now let us see the next part of the passage. I started wondering. ಈಗ ನೀವು ಆಲೋಚನೆ ಮಾಡಿ, ಸರಿ, ಈ ಕಪಲ್ ಬಂದಿದೆ, ನನ್ನ ದೃಷ್ಟಿ ಇವ್ರ ಮೇಲೆ ಬಿತ್ತು, ಆ್ಯಂಡ್ ವಾಟ್ ಡಿಡ್ ಹಿ ವಂಡರ್ ಅಂತ ಹೇಳಿದ್ರೆ, ನ್ಯಾಚುರಲ್ ಆಗಿ ಒಂದು ಮಾನ್ಯುಮೆಂಟ್ಸ್ ಮತ್ತು ಯುದ್ಧದ ಒಂದು ಕಂಬಗಳಿಗೆಲ್ಲ ಇದಕ್ಕೆಲ್ಲ ಹೋಗಬೇಕು, ಪ್ಲೇಸಸ್ ಎಲ್ಲ ಮೆಮೋರಿಯಲ್ಸ್ ಹೋಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸೀನಿಯರ್ ಪೀಪಲ್, ದೋಸ್ ಹು ಆರ್ ಇಂಟ್ರೆಸ್ಟೆಡ್ ಇನ್ ವಾರ್ ಮತ್ತು
ಒಂದು ಸ್ವಲ್ಪ ನೇಷನ್ ಬಗ್ಗೆ ಚಿಂತನೆ ಮಾಡೋರು ಅವರೆಲ್ಲ ದೊಡ್ಡ ಒಂದು ಏಜ್ ಸ್ವಲ್ಪ ಜಾಸ್ತಿ ಆಗಿರೋರು ಅವರು ಅದಕ್ಕೆಲ್ಲ ಹೋಗ್ತಾರೆ. ಸೀರಿಯಸ್ ಪೀಪಲ್ ವಿಲ್ ಗೋ ಆ್ಯಂಡ್ ವಿಸಿಟ್ ಸಚ್ ಪ್ಲೇಸಸ್. ಹಾಗಾಗಿ ಈ ನರೇಟರ್ ಹಿ ವಾಸ್ ವಂಡರಿಂಗ್ ಅಂತೆ. ಇವ್ರು ನೋಡಿದ್ರೆ ಈಗಷ್ಟೇ ಮದುವೆ ಆಗಿದ್ದಾರೆ, ಎಲ್ಲ ಬಿಟ್ಟು ವಾರ್ ಮೆಮೋರಿಯಲ್ಗೆ ಯಾಕೆ ಬಂದರು ಅಂತ ಹೇಳಿ ಹಿ ವಾಸ್ ವಂಡರಿಂಗ್. ಓಕೆ, ಬಿಕಾಸ್ ನ್ಯೂಲಿ ಮ್ಯಾರಿಡ್ ಕಪಿಲ್ ವೇರ್ ವಿಲ್ ದೇ ಗೋ? ದೇ ವಿಲ್ ಗೋ ಟು ಸಮ್ ಬ್ಯೂಟಿಫುಲ್ ಪ್ಲೇಸಸ್, ಇಸ್ಂಟ್ ಇಟ್? ಸೊ ಹಾಗಾಗಿ ಟು ಬಿ ಏನೋ ಒಂಥರ ಎಂಜಾಯ್ ಮಾಡಬೇಕು ಅನ್ನೋ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ಆ್ಯಂಡ್ ಸರ್ಟನ್ಲಿ ವಾರ್ ಮೆಮೋರಿಯಲ್ಗೆ ಬರುವಂತಹ ಒಂದು ಸನ್ನಿವೇಶ ಯಾರು ನ್ಯೂಲಿ ಮ್ಯಾರಿಡ್ ಕಪಲು ಸಹ ಆಲೋಚನೆ ಮಾಡಲ್ಲ. Therefore, I started wondering dash they had come to this monument on their wedding day. So I started wondering ಇವ್ರು ಯಾಕೆ ವೆಡ್ಡಿಂಗ್ ಡೇ ದಿನ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿ. ವಾರ್ ಮೆಮೋರಿಯಲ್ ಇಸ್ ಅ ಲಾಸ್ಟ್ ಪ್ಲೇಸ್ ಎನಿ ಯಂಗ್ ಕಪಲ್ ವುಡ್ ಚೂಸ್, ಇಸ್ಂಟ್ ಇಟ್? ಸೊ ದೇ ವಾಕ್ಡ್ ಅಪ್ ಟು ದ ಮಾನ್ಯುಮೆಂಟ್. ಸರಿ, ಅವರು ಆ ಮಾನ್ಯುಮೆಂಟ್ಗೆ ಹೋಗ್ತಾರೆ, ಆ ಕಂಬಕ್ಕೆ ಹೋಗ್ತಾರೆ. ಅಲ್ಲಿ ಡ್ಯಾಶ್ ಡೌನ್ ಅ ಬೊಕೆ. ಬೊಕೆ ಅಂತಂದ್ರೇನೆ ಹೂಗೊಂಚು, ಹೂಗುಚ್ಛ ಅನ್ನೋದನ್ನ ನಾವು ಬೊಕೆ ಅಂತ ಹೇಳ್ತೀವಿ. ಲುಕ್ ಅಟ್ ದ ಸ್ಪೆಲ್ಲಿಂಗ್ ದೇರ್, BOUQUET ಅಂತಂದಾಗ ಅಲ್ಲಿ ಸ್ಪೆಲ್ಲಿಂಗ್ ಇದೆ, ಲೆಟರ್ಸೇ ಬೇರೆ ಇದೆ, ಪ್ರೊನೌನ್ಸಿಯೇಷನ್ನೇ ಬೇರೆ ಇರುತ್ತೆ. ಬಕೆಟ್ ಅಲ್ಲ, ಬೊಕೆಟ್ ಅಲ್ಲ. ಓಕೆ, ದೆನ್ ದೇ ವಾಕ್ಡ್ ಅಪ್ ಟು ದ ಮಾನ್ಯುಮೆಂಟ್, ಡ್ಯಾಶ್ ಡೌನ್ ಅ ಬೊಕೆ, ಬೌಡ್ ದೇರ್ ಹೆಡ್ಸ್ ಇನ್ ಸೈಲೆನ್ಸ್ ಆ್ಯಂಡ್ ವಾಕ್ಡ್ ಅವೇ. ಸೊ ನಾನು ಅವ್ರನ್ನೇ ನೋಡ್ತಾ ಇದ್ದ ಹಾಗೇನೆ ದ ಯಂಗ್ ಕಪಲ್ ವೆಂಟ್ ಆ್ಯಂಡ್ ದ ಪ್ಲೇಸ್ಡ್. ಓಕೆ, ಆ ಬೊಕೆ ಒಂದು ಹೂಗುಚ್ಛನ ಅಲ್ಲಿ ಇಟ್ಬಿಟ್ಟು ತಲೆ ಬಗ್ಸಿ ನಮಸ್ಕರಿಸಿ ದೇ ವಾಕ್ಡ್ ಅವೇ. ಮುಗೀತು ಅವ್ರ ಕೆಲಸ ಅನ್ನೋ ಥರ. ದೆನ್ ಐ ವಾಸ್ ಡ್ಯಾಶ್ ಟು ನೋ ವಾಟ್ ವಾಸ್ ಗೋಯಿಂಗ್ ಆನ್. ನನ್ನ ತಲೆಯಲ್ಲಿ ಸಿಡ್ತಾ ಇತ್ತು, ಏನಾಗ್ತಿದೆ ಇಲ್ಲಿ. ಐ ವಾಸ್ ಡ್ಯಾಶ್ ಟು ನೋ ಅಂದ್ರೇನು, ನನಗೆ ಒಂಥರ ಕುತೂಹಲ. ಐ ವಾಸ್ ಡ್ಯಾಶ್ ಟು ನೋ ವಾಟ್ ವಾಸ್ ಗೋಯಿಂಗ್ ಆನ್, ಏನು ನಡೀತಿದೆ ಅನ್ನೋದು. ಸೊ ಐ ಆಸ್ ದ ಟೂರಿಸ್ಟ್ ಗೈಡ್. ಸರಿ, ಅಲ್ಲೇ ಇದ್ದಂಥ ಒಬ್ಬ ಗೈಡನ್ನು ನಾನು ಕೇಳಿದೆ. ಆಗ ಅವ್ರೇನು ಹೇಳ್ತಾರೆ, ಓ ಇಟ್ ಈಸ್ ಅ ಡ್ಯಾಶ್ ಇನ್ ರಷ್ಯಾ, ಹಿ ಸೆಡ್. ಓ ಅದಾ, ಇದು ಒಂದು ಡ್ಯಾಶ್ ಇನ್ ರಷ್ಯಾ ಅಂದ್ರೇನು, ಏನು ನಿಮ್ಮ ಒಂದು ಗ್ರಹಣದ ಏನು ಬರುತ್ತೆ ಅದು? ವಾಟ್ ಈಸ್ ಯೋರ್ ಅಸಂಪ್ಷನ್, ವಾಟ್ ಈಸ್ ಯೋರ್ ಗೆಸ್? ಲೆಟ್ ಅಸ್ ಸಿ. ಸೊ ಇಟ್ ಈಸ್ ಅ ಡ್ಯಾಶ್ ಇನ್ ರಷ್ಯಾ, ಹಿ ಸೆಡ್. ಸೊ ನೌ ಯು ಹ್ಯಾವ್ ಗಾಟ್ a complete picture about the whole passage, alva? Let us see. I started wondering dash they had come to this monument on their wedding day. ನಾನು ಆಲೋಚನೆ ಮಾಡ್ತಾ ಇದ್ದೆ, ಇವ್ರು ಯಾಕೆ ವೆಡ್ಡಿಂಗ್ ಡೇ ದಿನ ಈ ಮಾನ್ಯುಮೆಂಟ್ಗೆ ಬರಬೇಕಿತ್ತು. I started wondering about they had come to this monument, why they had come to this monument, what they had come to this monument, if they had come to this monument, where they had come to this monument. So now, which is the right one? I was wondering about, Allah, I was wondering why. Okay, I was wondering what? No, I was wondering if, Allah. I was wondering where, Allah. So going back, I started wondering why they had come to this monument. If they had come, set ಆಗಲ್ಲ, ವಾಟ್ ಸೆಟ್ ಆಗಲ್ಲ, ಯು ನೋ ಇಟ್. ಸೊ ಐ ಸ್ಟಾರ್ಟೆಡ್ ವಂಡರಿಂಗ್ ವೈ ದೆ ಹ್ಯಾಡ್, ಯಾಕೆ ಬಂದರು ಇಲ್ಲಿಗೆ. ಸೊ ದ್ಯಾಟ್ ವಾಸ್ ಮೈ ಕ್ಯೂರಿಯಾಸಿಟಿ. ಸೊ ಐ ಸ್ಟಾರ್ಟೆಡ್ ವಂಡರಿಂಗ್ ವೈ ದೆ ಹ್ಯಾಡ್ ಕಮ್ ಟು ದಿಸ್ ಮಾನ್ಯುಮೆಂಟ್ ಆನ್ ದೇರ್ ವೆಡ್ಡಿಂಗ್ ಡೇ. ದೆನ್ ದೇ ವಾಕ್ಡ್ ಅಪ್ ಟು ದ ಮಾನ್ಯುಮೆಂಟ್, ಆ ಮಾನ್ಯುಮೆಂಟ್ವರೆಗೂ ನಡ್ಕೊಂಡು ಹೋದರು. ದೆನ್ ಡ್ಯಾಶ್ ಡೌನ್ ಅ ಬೊಕೆ, ಬೌಡ್ ದೇರ್ ಹೆಡ್ಸ್ ಇನ್ ಸೈಲೆನ್ಸ್ ಆ್ಯಂಡ್ ವಾಕ್ಡ್ ಅವೇ. ಸೊ ಬೊಕೆನ ಅಲ್ಲಿ ಇಟ್ಟರು. ಸೊ ಅಲ್ಲಿಗೆ ಬೊಕೆನ ಬಿಸಾಕಿದ್ರ, ಇಟ್ರ, ಏನು ಮಾಡಿದ್ರು? ಲೆಟ್ ಅಸ್ ಸಿ. They walked up to the monument, dash down a bouquet. So dash down a bouquet ಅಂತ ಹೇಳಿದ್ರೆ ಡ್ರಾಪ್ಡ್ ಅಂದ್ರೇನು? ಬೀಳಿಸೋದು. dropped a bouquet, presented a bouquet, laid a bouquet, arranged a bouquet, kept a bouquet. ಯಾವ್ದು ಕರೆಕ್ಟ್? ಡ್ರಾಪ್ಡ್. ಸಿ, ಇದೆಲ್ಲನೂ ದ ಸೇಮ್ ಆ್ಯಕ್ಷನ್, ಅದು ಹೇಗಿದ್ರು ಆ ಬೊಕೆ ಅಲ್ಲಿ ಹೋಗುತ್ತೆ. ಬಟ್ ದೆನ್ ಯಾವುದು ಅಲ್ಲಿ ಡ್ರಾಪಿಂಗ್ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲಿ ಬೀಳಿಸೋದು. ಪ್ರೆಸೆಂಟೆಡ್ ಅಂತ ಅಂದಾಗ ಅಲ್ಲಿ ಯಾರಾದರೂ ಇದ್ರೆ ತಗೊಳ್ಳೋಕ್ಕೆ, ದೆನ್ ಯು ಕ್ಯಾನ್ ಪ್ರೆಸೆಂಟ್. ಅದು ಒಂದು ಕಂಬ. ವಾಟ್ ಕ್ಯಾನ್ ಯು ಪ್ರೆಸೆಂಟ್ ದೇರ್? ಯು ಕಾಂಟ್ ಪ್ರೆಸೆಂಟ್, ಅಲ್ವಾ? ಯಾಕೆಂದರೆ ಸಂಬಡಿ ಹ್ಯಾಸ್ ಟು ರಿಸೀವ್ ದ್ಯಾಟ್. ಹಾಗಾಗಿ ಡ್ರಾಪ್ಡ್ ಆಗಲ್ಲ, ಯಾಕೆಂದರೆ ಅದು ಗೌರವ ಅಲ್ಲ. ಪ್ರೆಸೆಂಟೆಡ್ ಆಗಲ್ಲ. ಲೇಯ್ಡ್ ಅಂತ ಹೇಳಿದಾಗ ಯೂಶ್ವಲ್ ಆಗಿ ಹೂವು ಮತ್ತು ಹೂಗುಚ್ಛ ಇಂಥದ್ದನ್ನೆಲ್ಲನೂ ಸಹ ನಾವು ಅಲ್ಲಿ ಇಡೋದು. ಓಕೆ, ಟು ಮೇಕ್ ಇಟ್, ದಟ್ ಮೀನ್ಸ್ ಟು ಲೇ ಇಟ್ ದೇರ್ ಅಂತ ಹೇಳಿದ್ರೆ ಟು ಕೀಪ್ ಇಟ್ ಲೈಯಿಂಗ್ ದೇರ್. ಓಕೆ, ಅಲ್ಲಿ ಅದನ್ನು ಇಡುವಂಥದ್ದು ಗೌರವಯುತವಾಗಿ, ಅದು ಈ ಸಂದರ್ಭದಲ್ಲಿ ಹೇಳುವಂಥದ್ದು. ಸೊ ದೆ ಲೇಯ್ಡ್ ಅ ಬೊಕೆ ಅಂತಾನ. ಸೊ ದೆ ಅರೇಂಜ್ಡ್ ಅಂತ ಹೇಳಿದ್ರೆ ಸುಮಾರು ಗುಚ್ಚುಗಳು ಇದ್ದರೆ ಅದು ಅರೇಂಜ್ಡ್ ಆಗ್ತಾ ಇತ್ತು. ದೆ ಕೆಪ್ಟ್ ಅ ಬೊಕೆ. ಸೊ ಕೆಪ್ಟ್ ಅಂತ ಹೇಳಿದ್ರೆ ಸುಮ್ಮನೆ ಇಟ್ಬಿಟ್ಟು ಹೋಗ್ಬಿಡೋದು. ಸೊ ವಿಚ್ ಈಸ್ ದ ರೈಟ್ ಒನ್? ಲೇಯ್ಡ,
kept. So according to me, I feel that they laid a bouquet there, or they kept a bouquet is also fine. So they laid a bouquet. ಓಕೆ ಸೊ ವೆನ್ ಯು ಕೀಪ್ ದ ಬೊಕೆ ಅನ್ನೋದು ಸಹ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಲೇಯಿಂಗ್ ದ ಬೊಕೆ ಅಂತ ಹೇಳಿದ್ರೆ ನೀಟಾಗಿ ಅದನ್ನು ಜೋಡಿಸಿ ಇಡುವಂಥದ್ದು. ದಟ್ ಈಸ್ ಅ ಮೈನರ್ ಡಿಫ್ರೆನ್ಸ್ ದಟ್ ಐ ಫೀಲ್. ಓಕೆ, ಸೊ ಕೀಪಿಂಗ್ ಅಂತಂದರೆ ಸುಮ್ಮನೆ ಅಲ್ಲಿಡೋದು, ಬಟ್ ದೇ ಲೇಡ್ ಅ ಬೊಕೆ ದೇರ್ ಅನ್ನೋವಾಗ ಅಲ್ಲಿ ನೀಟಾಗಿ ಅದನ್ನು ಒಂದು ಗೌರವಯುತವಾಗಿ ಅದನ್ನು ತೋರಿಸ್ಕೊಳ್ಳೋಂಥದ್ದು. ಸೊ ದ್ಯಾಟ್ ಆಪ್ಷನ್ ಲೆಟ್ ಅಸ್ ಸಿ ದೇರ್. Now, so they walked up to the monument, laid down a bouquet, bowed their heads in silence and walked away. So illi kept down a bouquet baralla. That is why I thought of laid down. Okay, laid down anta helidre eradu kayalli hit tagond hogi ee tara idodanna we call it as an action of laying it down. All right, so kept down anta andre keligittu bidodu anta artha. So therefore laid down is correct. Okay, laid down a bouquet, bowed their heads, etc. I was dashed to know what was going on, so I asked the tourist guide. I was dashed to know what was going on. ನನಗೆ ಕುತೂಹಲ ಆಗ್ತಾ ಇತ್ತು ಇಲ್ಲಿ ಏನು ಆಗ್ತಿದೆ ಅಂತ ಹೇಳಿ. ಸೊ ಐ ವಾಸ್ ಕ್ಯೂರಿಯಸ್ ಟು ನೋ, ಐ ವಾಸ್ ಪಝಲ್ಡ್ ಟು ನೋ, ಐ ವಾಸ್ ಹೇಸ್ಟಿ ಟು ನೋ, ಐ ವಾಸ್ ಡಿಸಪಾಯಿಂಟೆಡ್ ಟು ನೋ, ಐ ವಾಸ್ ಸರ್ಪ್ರೈಸ್ಡ್ ಟು ನೋ. ಇಲ್ಲಿ ಯಾವ್ದು ಹಾಕ್ತೀರಾ ನೀವು? ಕುತೂಹಲನ ಅಥವಾ ಗೊಂದಲನ ಅಥವಾ ಹೇಸ್ಟಿ ಆತುರನ ತಿಳ್ಕೋಬೇಕು ಏನಾಗ್ತಿದೆ ಅಂತ ಹೇಳಿ, ಅಥವಾ ದುಃಖನ ಪಾಪ ಇವರು ವಾರ್ ಮೆಮೋರಿಯಲ್ಗೆ ಬಂದಿದ್ದಾರೆ ವೆಡ್ಡಿಂಗ್ ಡೇ ದಿನ ಅಂತ ಹೇಳಿ, ಅಥವಾ ಆಶ್ಚರ್ಯನ. ಸಿ ಎನಿಥಿಂಗ್ ಕ್ಯಾನ್ ಬಿ ಸೂಟೇಬಲ್ ಟು ದಟ್ ಸರ್ಕಮ್ಸ್ಟಾನ್ಸ್, ಬಟ್ ವಿಚ್ ಈಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಒನ್? ಐ ವಾಸ್ ಕ್ಯೂರಿಯಸ್ ಟು ನೋ. ಪಝಲ್ಡ್ ಅಂತ ಅಂದರೆ ಏನೋ ಒಂಥರ ಗೊಂದಲ, ಯಾವುದು ಯಾಕೆ ಅಂತ ಹೇಳಿ. ಹೇಸ್ಟಿ ಆತುರ. ಡಿಸಪಾಯಿಂಟೆಡ್ ವೇರ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಹ್ಯಾವ್ ಗಾನ್ ಅಪೋಸಿಟ್. ಓಕೆ, ಸರ್ಪ್ರೈಸ್ಡ್ ಆಶ್ಚರ್ಯ. ಸೊ ಇಲ್ಲಿ ನನಗೆ ಐ ವಾಸ್ ನಾಟ್ ಪಝಲ್ಡ್. ಪಝಲ್ ತುಂಬ ದೊಡ್ಡದಾದ ಒಂದು ಗೊಂದಲ ಅದು. ಇಲ್ಲೇನಂತ ದೊಡ್ಡ ಪಝಲ್ ಏನಿಲ್ಲ ಅಲ್ಲಿ. ದೆನ್ ಸರ್ಪ್ರೈಸ್ ಇರಬಹುದು, ಬಟ್ ದೆನ್ ಮೋರ್ ದೆನ್ ದಟ್ ಸರ್ಪ್ರೈಸ್ ಇಟ್ ಈಸ್ ಕ್ಯೂರಿಯಾಸಿಟಿ. ಆಲ್ ರೈಟ್, ಸೊ ಐ ವಾಸ್ ಕ್ಯೂರಿಯಸ್ ಟು ನೋ ವಾಟ್ ವಾಸ್ ಗೋಯಿಂಗ್ ಆನ್. ಸೊ ಅಲ್ಲಿ ಕುತೂಹಲ ಇರೋದು ಆಶ್ಚರ್ಯಕ್ಕಿಂತ. ಸೊ ಐ ಆಸ್ ದ ಟೂರಿಸ್ಟ್ ಗೈಡ್, ಓ ಇಟ್ ಈಸ್ ಅ ಡ್ಯಾಶ್ ಇನ್ ರಷ್ಯಾ, ಹಿ ಸೆಡ್. ಸೊ ಇಟ್ ಈಸ್ ಅ ಡ್ಯಾಶ್ ಇನ್ ರಷ್ಯಾ ಅಂದ್ರೇನು? ಇಟ್ ಈಸ್ ಅ ಡ್ಯಾಶ್ ಇನ್ ರಷ್ಯಾ ಅಂತ ಇದೆ. ಇಟ್ ಈಸ್ ಅ ಡ್ಯಾಶ್, ಇಟ್ ಈಸ್ ಅ ಡ್ಯಾಶ್. ಇಟ್ ಈಸ್ ಯೂಶುವಲ್ ಇನ್ ರಷ್ಯಾ. ಇಲ್ಲಿ ಎ ಇಲ್ಲದೆ ಇದ್ದಿದ್ದರೆ ಯೂಶುವಲ್ ಕರೆಕ್ಟ್ ಆಗ್ತಿತ್ತು. ಇಟ್ ಈಸ್ ಎ ನಾರ್ಮಲ್ ಇನ್ ರಷ್ಯಾ ಅನ್ನೋದು ಸಹ ನೋಡಿ, ಎ ಇಲ್ಲದೆ ಇದ್ದರೆ ಇಟ್ ಈಸ್ ನಾರ್ಮಲ್ ಇನ್ ರಷ್ಯಾ ಅನ್ನೋದು ಆಗ್ತಿತ್ತು. ಬಟ್ ಎ ಇರೋದ್ರಿಂದ ಬೋತ್ ದೀಸ್ ಆರ್ ರಾಂಗ್. ಇಟ್ ಈಸ್ ಅ ಕಸ್ಟಮ್ ಇನ್ ರಷ್ಯಾ. ಲೆಟ್ ಅಸ್ ಸಿ. ಇಟ್ ಈಸ್ ಅ ರಿಚುವಲ್. ಇಲ್ಲಿ ಎಸ್ ಇಲ್ಲದೆ ಇದ್ದಿದ್ರೆ ಯು ಕುಡ್ ಹ್ಯಾವ್ ಟೇಕನ್ ದಿಸ್. ರಿಚುವಲ್ಸ್ ಪ್ಲೂರಲ್ ಆಗ್ತಾ ಇದೆ, ಹಾಗಾಗಿ ಐ ಆಮ್ ಡ್ರಾಪಿಂಗ್ ದಿಸ್ ಒನ್. ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಪ್ರಾಕ್ಟಿಸ್. ಓಕೆ, ಸೊ ಇಟ್ ಈಸ್ ಅ ಪ್ರಾಕ್ಟಿಸ್ ಇನ್ ರಷ್ಯಾ ಆಗ್ಬೋದಿತ್ತು, ಆದರೆ ಜಸ್ಟ್ ಮೇಕ್ ಅ ನೋಟ್. PRACTICE, PRACTISE ಅನ್ನೋದೇ ಡಿಫ್ರೆನ್ಸ್. ಇಲ್ಲಿ ಒಂದು ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಇದು ಒಂದು ನಿಯಮ, ಒಂದು ಅಭ್ಯಾಸ. ಓಕೆ, ಸೊ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಒಂದು ಅಭ್ಯಾಸ, ನೌನ್, ನಾಮಪದ ಪ್ರಾಕ್ಟೀಸ್. ಇಲ್ಲಿ ಫಾರ್ ಎಕ್ಸಾಂಪಲ್ singing is her daily practice. ಓಕೆ, ಹಾಡೋದು ಅವಳ ಒಂದು ಅಭ್ಯಾಸ. ಸಿಂಗಿಂಗ್ ಈಸ್ ಅ ಡೈಲಿ ಪ್ರಾಕ್ಟೀಸ್ ಫಾರ್ ಹರ್. ಓಕೆ, ಪ್ರಾಕ್ಟೀಸ್ ಅನ್ನೋದು CE. ಯಾಕೆ? ಅದು ಒಂದು ಅಭ್ಯಾಸ ಅನ್ನೋವಾಗ ಇಟ್ ಈಸ್ ಅ ನೌನ್. ಆಲ್ ರೈಟ್, ಶಿ ಪ್ರಾಕ್ಟೀಸಸ್ ಡೈಲಿ. ಇಲ್ಲಿ ನೋಡಿ, ದೇರ್ ಈಸ್ ಅ ಡಿಫ್ರೆನ್ಸ್. ಹಾಡೋದು ಅವಳ ಅಭ್ಯಾಸ. ಇಲ್ಲಿ ಶಿ ಪ್ರಾಕ್ಟೀಸಸ್ ಡೈಲಿ ಅಂತ ಅಂದಾಗ ದಿನ ಅಭ್ಯಾಸ ಮಾಡ್ತಾಳೆ. ಸೊ ಹಾಡೋದು ಒಂದು ಅಭ್ಯಾಸ ಅನ್ನೋವಾಗ ಇಟ್ ಈಸ್ ಅ ನೌನ್. ಓಕೆ, ದಿನ ಪ್ರಾಕ್ಟೀಸ್ ಮಾಡ್ತಾಳೆ ಅನ್ನೋವಾಗ ಇದು ಆ್ಯಕ್ಷನ್. ದೇರ್ ಫೋರ್ ಇಟ್ ಈಸ್ ಅ ವರ್ಬ್. ಅರ್ಥ ಆಗ್ತಿದೆಯಾ? ನೌನ್ ಇದ್ದಾಗ ಇಟ್ ಈಸ್ PRACTICE. ವರ್ಬ್ ಇದ್ದಾಗ ಇಟ್ ಈಸ್ PRACTISE. ರಿಮೆಂಬರ್ ದ್ಯಾಟ್. ಸೊ PRACTICE ಈಸ್ ಅ ನೌನ್.
All right. Now this is a verb. ಈಗ now it is a dash in Russia ಅನ್ನೋವಾಗ it is a practice in Russia noun ಬರಬೇಕಿತ್ತು. ಇಟ್ ಈಸ್ ಅ ಪ್ರಾಕ್ಟೀಸ್ ಇನ್ ರಷ್ಯಾ, ಬಟ್ ಇಲ್ಲಿ ಕೊಟ್ಟಿರೋದು SE ಅಂತ ಕೊಟ್ಟಿದ್ದಾರೆ. therefore ಐ ಆಮ್ ನಾಟ್ ಟೇಕಿಂಗ್ ದಿಸ್. ಅದನ್ನೆಲ್ಲ ಬಿಟ್ಟು ವಿಚ್ ಇಸ್ ಅ ರೈಟ್ ಒನ್, ಇಟ್ ಈಸ್ ಅ ಕಸ್ಟಮ್ ಇನ್ ರಷ್ಯಾ. therefore ವಿಚ್ ಇಸ್ ದ ಮೋಸ್ಟ್ ಸೂಟೇಬಲ್ ಒನ್. ಇದು ನಮ್ಮ ಒಂದು ಪರಂಪರೆ. ಇಟ್ ಈಸ್ ಅ ಕಸ್ಟಮ್. ಇದು ಒಂದು ಸಮಥಿಂಗ್ ವಿಚ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಆಸ್ ಅ ಟ್ರೆಡಿಷನ್. ಕಸ್ಟಮ್ ಅಂತ ಒಂದು ನಿಯಮ ಥರ ಅದು ಅಕ್ಸೆಪ್ಟ್ ಮಾಡಿದ್ದಾರೆ ಜನ ಅಂತ ಹೇಳಿ. ಆಲ್ ರೈಟ್. ಸೊ ನೌ ಲೆಟ್ ಅಸ್ fill in the blanks. So I started wondering why they had come to this monument on their wedding day. They walked up to the monument, lay down. Kept down ಬರಲ್ಲ. kept ಅಂದ್ರೆ ಕೆಳಗಿಡೋದು. therefore kept ಬರಲ್ಲ. laid down a bouquet, bowed their heads in silence and walked away. I was curious to know what was going on. So I asked the tourist guide. Then he said, oh, it is a custom. ಅಂದರೆ ಯಾರ್ಯಾರು ಹೊಸದಾಗಿ ಮದುವೆ ಆಗಿರ್ತಾರೆ ಅವರೆಲ್ಲನೂ ಸಹ ಈ ವಾರ್ ಮೆಮೋರಿಯಲ್ಗೆ ಬಂದು ಗೌರವ ಸೂಚಿಸಿ ಹೋಗಬೇಕು ಅಂತ ಆ ಟೂರಿಸ್ಟ್ ಗೈಡ್ ಹೇಳ್ತಾರೆ. ದೆನ್ ಆಗ ಇನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ತಾರೆ ಆ ಟೂರಿಸ್ಟ್ ಗೈಡ್. ಇನ್ನೇನು ಹೇಳ್ತಾರೆ ಅಂತ ಅಂದರೆ ಅವರು ಟೂರಿಸ್ಟ್ ಗೈಡ್ ಸೇಸ್ ಎವ್ರಿ ಕಪಲ್ ಮಸ್ಟ್ ವಿಸಿಟ್ ಆನ್ ಇಂಪಾರ್ಟೆಂಟ್ ನ್ಯಾಷನಲ್ ಮಾನ್ಯುಮೆಂಟ್ ನಿಯರ್ ಬೈ ಆನ್ ದೇರ್ ವೆಡ್ಡಿಂಗ್ ಡೇ. ಅಂದರೆ ನಮ್ಮ ರಷ್ಯಾದಲ್ಲಿ ಏನು ಒಂದು ಪರಂಪರೆ, ಒಂದು ಸಂಸ್ಕೃತಿ ಅಂತ ಹೇಳಿದ್ರೆ ಯಾರ್ಯಾರು ಹೊಸದಾಗಿ ಮದುವೆ ಆಗಿರ್ತಾರೆ ಆ ಕಪಲ್, ಆ ಜೋಡಿ ನಿಯರೆಸ್ಟ್ ಆಗಿ ಇರುವಂತಹ ಒಂದು ಮಾನ್ಯುಮೆಂಟ್, ಒಂದು ಹಿಸ್ಟಾರಿಕಲ್, ಒಂದು ದೇಶ ಪ್ರೇಮ ಬರೆಸುವಂತಹ ಯಾವುದೇ ಒಂದು ಮಾನ್ಯುಮೆಂಟ್ಗೆ ಫಸ್ಟ್ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ದೆನ್ ನೆಕ್ಸ್ಟ್ ದೇ ಕ್ಯಾನ್ ಕಂಟಿನ್ಯೂ ವಿತ್ ದೇರ್ ಲೈಫ್ ಅನ್ನೋದು ಪ್ರಾಕ್ಟೀಸ್. ಹಾಗಾಗಿ ಎವ್ರಿ ಕಪಲ್ ಮಸ್ಟ್ ವಿಸಿಟ್ ಆನ್ ಇಂಪಾರ್ಟೆಂಟ್ ನ್ಯಾಷನಲ್ ಮಾನ್ಯುಮೆಂಟ್ ನಿಯರ್ ಬೈ ಆನ್ ದೇರ್ ವೆಡ್ಡಿಂಗ್ ಡೇ. ಇಟ್ ಈಸ್ ಅ ಮಾರ್ಕ್ ಆಫ್ ಗ್ರ್ಯಾಟಿಟ್ಯೂಡ್. ಆ್ಯಂಡ್ ಇಫ್ ಯು ರಿಮೆಂಬರ್ ಅಂತ ಹೇಳಿದ್ರೆ ರಷ್ಯಾ ಎಲ್ಲ ದೇಶಗಳು ಸಹ ಯುದ್ಧಗಳಲ್ಲಿ ತುಂಬ ಹೋರಾಟ ಮಾಡಿರುತ್ತೆ. ಬಟ್ ವೆನ್ ಯು ಕಮ್ ಟು ಥಿಂಕ್ ಆಫ್ ರಷ್ಯಾ ಅಂತ ಹೇಳಿದಾಗ ಇಟ್ ಹ್ಯಾಸ್ ಸೀನ್ ಮೆನಿ ವಾರ್ಸ್. ಪ್ರತಿಯೊಂದು ಎಷ್ಟೋ ಪರ್ಟಿಕ್ಯುಲರ್ಲಿ ಇನ್ ದ ಸೆಕೆಂಡ್ ವರ್ಲ್ಡ್ ವಾರ್ ಅದೆಲ್ಲನೂ ಸಹ ರಷ್ಯನ್ ಸೋಲ್ಜರ್ಸ್ ತುಂಬಾ ಸ್ಯಾಕ್ರಿಫೈಸ್ ಮಾಡಿರುವಂತಹ ಇತಿಹಾಸದ ಒಂದು ದಾಖಲೆಗಳಿದೆ. ಓಕೆ. ಆ್ಯಂಡ್ ರಷ್ಯನ್ ಸೋಲ್ಜರ್ಸ್, ಬಿಕಾಸ್ ರಷ್ಯಾ ಇಸ್ ಅ ವೆರಿ ಕೋಲ್ಡ್ ಕಂಟ್ರಿ. ಓಕೆ. ಹಾಗಾಗಿ ಅಲ್ಲಿ ಆ ಒಂದು ಮೈನಸ್ ಟೆಂಪ್ರೇಚರ್ಸಲ್ಲಿ ಯುದ್ಧದಲ್ಲಿ ಸತ್ತಿರೋರ ಸಂಖ್ಯೆ ಬಹಳಷ್ಟು. ಆ್ಯಂಡ್ ದೇರ್ಫೋರ್ ರಷ್ಯಾ ವಾಂಟ್ಸ್ ಟು ಆನರ್ ಇಟ್ಸ್ ಸೋಲ್ಜರ್ಸ್ ಬೈ ಮೇಕಿಂಗ್ ಇಟ್ ಅ ಪ್ರಾಕ್ಟೀಸ್. ಅಂದರೆ ಅದರ ಎಲ್ಲ ಸೋಲ್ಜರ್ಸ್ಗೂ ಸಹ ಒಂದು ಗೌರವ ಸೂಚಿಸೋದಕ್ಕೋಸ್ಕರ ರಷ್ಯಾ ಏನು ಮಾಡ್ತು, ಇಟ್ ಮೇಡ್ ಇಟ್ ಆಸ್ ಅ ಕಸ್ಟಮ್ ದಟ್ ಪ್ರತಿಯೊಬ್ಬರು ಸಹ ನಾವಿವತ್ತು ಜೀವಂತವಾಗಿದ್ದೀವಿ ಅಂತ ಹೇಳಿದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಕಾಂಟ್ರಿಬ್ಯೂಷನ್ ಆ್ಯಂಡ್ ದಿ ಸ್ಯಾಕ್ರಿಫೈಸ್ ಡನ್ ಬೈ ದ ರಷ್ಯನ್ ಸೋಲ್ಜರ್ಸ್ ಅನ್ನೋ ಒಂದು ನೆನಪಿಂದ ಅವರು ಹೊಸ ಜೀವನನ ಸ್ಟಾರ್ಟ್ ಮಾಡಲಿ ಅಂತ ಹೇಳಿ. therefore it is a mark of gratitude. gratitude ಅಂದರೆ ಕೃತಜ್ಞತೆ. to be grateful is called as being having gratitude. all right. so being grateful, thankful ಆಗಿ ಇರುವಂಥದ್ದು. our forefathers, now look at this term FORE, FOUR, forefathers ಅಲ್ಲ, 4 fathers ಅಂತ ಅಲ್ಲ, it is forefathers, FORE ಅಂತ ಹೇಳಿದ್ರೆ ನಮ್ಮ ಹಿಂದಿನ ancestors, they are called as ancestors. our forefathers have dashed so much for the country. have dashed so much ಅಂತಂದ್ರೇನು, ಅವರೆಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಫಾರ್ ದ ಕಂಟ್ರಿ. the newly married couple needs to dash. they are free and living in a peaceful country because of their ancestors sacrifices. so ಪ್ರತಿಯೊಂದು ಹೊಸ ಜೋಡಿನೂ ಸಹ ಅವ್ರಿಗೆ ಅದು ನೆನೆಸ್ಕೊಳ್ಬೇಕು. they must remember it that ಇವತ್ತು ನಾವಿಲ್ಲಿದ್ದೀವಿ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ದಿ ಸ್ಯಾಕ್ರಿಫೈಸಸ್ ಅಂದರೆ ಕಾಂಟ್ರಿಬ್ಯೂಷನ್ಸ್. ಇಷ್ಟು ನಾವು ನೆಮ್ಮದಿಯಾಗಿದ್ದೀವಿ ಅಂತ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಆನ್ಸೆಸ್ಟರ್ ಸ್ಯಾಕ್ರಿಫೈಸಸ್. ದೇ ಮಸ್ಟ್ ಆಸ್ಕ್ ಫಾರ್ ದೇರ್ ಬ್ಲೆಸ್ಸಿಂಗ್. ಸೊ ಇಲ್ಲಿ ಬಂದು ಅವರ ಆಶೀರ್ವಾದ ತಗೊಂಡು ಅವರ ಜೀವನನ ಸ್ಟಾರ್ಟ್ ಮಾಡಬೇಕು. ಸೊ ನಾವು ಲೆಟ್ ಅಸ್ fill in the blank 9th as well as 10th. our forefathers have done so much for the country. ನಮ್ಮ ಪೂರ್ವಿಕರು ನಮ್ಮ ದೇಶಕ್ಕೋಸ್ಕರ ಎಷ್ಟೊಂದು ಮಾಡಿದ್ದಾರೆ. our forefathers have done so much for the country, gave so much for the country, surrendered so much for the country, honored so much for the country, sacrificed, abandoned. gave ಅಂದರೆ ಕೊಟ್ಟಿರೋದು. our forefathers, ನಮ್ಮ ಪೂರ್ವಿಕರು, gave ಅನ್ನೋದು ಬರಲ್ಲ. our forefathers
ಕೊಟ್ಟಿದ್ದಾರೆ. ಹ್ಯಾವ್ ಗಿವನ್ ಅಂತ ಇದ್ದಿದ್ದರೆ ಆಗ್ತಿತ್ತು, ಬಟ್ ಗೇವ್ ಅನ್ನೋದು ಬರಲ್ಲ. ಆ ಫೋರ್ ಫಾದರ್ಸ್ ಹ್ಯಾವ್ ಸರೆಂಡರ್ಡ್ ಅಂದರೆ ಮಾಡಿದ್ದಾರೆ, ಇನ್ನೂ ಅವರ ಒಂದು ಬಲಿದಾನದ ನೆನಪು ಇನ್ನೂ ಇದೆ, ಯಾವತ್ತೋ ಮಾಡಿದ್ದು, ಪಾಸ್ಟ್ಗಲ್ಲ ಅದು. ಸೊ ಆ ಫೋರ್ ಫಾದರ್ಸ್ ಹ್ಯಾವ್ ಸರೆಂಡರ್ಡ್ ಅಂತ ಇದ್ದಿದ್ರೆ ಓಕೆ, ಬಟ್ ದೆನ್ ದಿಸ್ ಇಡಿ ಇಸ್ ನಾಟ್ ದೇರ್. ಹ್ಯಾವ್ ಆನರ್ಡ್ ಅನ್ನೋದೇ ಅವ್ರು ಗೌರವಿಸುವಂಥದ್ದು, ಇದು ಆಗಲ್ಲ. ದೇ ಹ್ಯಾವ್ ಸ್ಯಾಕ್ರಿಫೈಸ್ಡ್, ಎಸ್ ದಿಸ್ ಇಸ್ ರೈಟ್. ಹ್ಯಾವ್ ಅಬ್ಯಾಂಡನ್ಡ್ ಅಂದರೆ ನಡು ನೀರಲ್ಲಿ ಬಿಟ್ಟು ಹೋಗ್ಬಿಟ್ಟಿರೋದನ್ನ ವಿ ಕಾಲ್ ಇಟ್ ಆಸ್ ಅಬ್ಯಾಂಡನಿಂಗ್. ಸೊ ಅದು ಆಗೋದಿಲ್ಲ. ಸೊ ಆಲ್ ದೀಸ್ ಆರ್ ರಾಂಗ್ ಎಕ್ಸೆಪ್ಟ್ ಸ್ಯಾಕ್ರಿಫೈಸ್ಡ್. ಸೊ ಆ ಫೋರ್ ಫಾದರ್ಸ್ ಹ್ಯಾವ್ ಸ್ಯಾಕ್ರಿಫೈಸ್ಡ್ so much for the country. The newly married couple needs to dash. They are free and living in a peaceful country because of their ancestors' sacrifices. So newly married couple, they need to ವಿಶ್ ಅಂದರೆ ಅವರು ಈ ಸ್ಯಾಕ್ರಿಫೈಸ್ನ ನೆನೆಸ್ಕೊಳ್ಬೇಕು. ಆ ನೆನೆಸ್ಕೊಳ್ಬೇಕು ಅನ್ನೋದಕ್ಕೆ ಯಾವ್ದು ಈಕ್ವಿವೆಲೆಂಟ್ ಇಲ್ಲಿ? ವಿಶ್, ರಿಮೆಂಬರ್, ಅಚೀವ್, ರಿಮೈಂಡ್, ಡ್ರೀಮ್. ಸೊ ವಿಚ್ ಇಸ್ ದ ರೈಟ್ ಆಪ್ಷನ್ ಹಿಯರ್? ಸೊ ದ ನ್ಯೂಲಿ ಮ್ಯಾರಿಡ್ ಕಪಲ್ ಶುಡ್ ವಿಶ್ ಅಲ್ಲ, ಶುಡ್ ರಿಮೆಂಬರ್, ಅದನ್ನು ನೆನೆಸ್ಕೊಳ್ಬೇಕು. ಶುಡ್ ಅಚೀವ್ ಅಲ್ಲ, ರಿಮೈಂಡ್ ಅಂದರೆ ಇನ್ನೊಬ್ಬಗೆ ಜ್ಞಾಪಿಸೋದು, ಡ್ರೀಮ್ ಅಂದರೆ ಕನಸು ಕಾಣೋದು. ಸೊ ಶುಡ್ ರಿಮೆಂಬರ್, ದಿಸ್ ಇಸ್ ದ ರೈಟ್ ಆಪ್ಷನ್. ರಿಮೆಂಬರ್ ಈಸ್ ದ ವರ್ಡ್. ದ ನ್ಯೂಲಿ ಮ್ಯಾರಿಡ್ ಕಪಲ್ ಶುಡ್ ರಿಮೆಂಬರ್, needs to remember. So now let us fill in this one. Every couple, etc., our forefathers have sacrificed, and therefore the newly married couple needs to remember. Okay, so you have to choose the right options, and you have done that. So that is about the previous passage. Okay, on the passage there were several questions based on that, and you have filled in the blanks there. And I think ಅದರಲ್ಲಿ ನೋಡಿ ನಿಮಗೆ ಹೊಸ ಪದಗಳು ಗೊತ್ತಾಯಿತು, ಗ್ರಾಮ್ಯಾಟಿಕಲ್ ಎರರ್ಸ್ ಎಲ್ಲಿ ಅಂತ ಗೊತ್ತಾಯಿತು, ಯಾಕೆ ಬೇರೆ ಆಪ್ಷನ್ಸ್ ಬರಲ್ಲ ಅನ್ನೋದು ಗೊತ್ತಾಯಿತು ಬೈ ಕಂಪೇರಿಂಗ್. ಓಕೆ, ದೋ ದ ಮೀನಿಂಗ್ಸ್ ವರ್ ದ ಸೇಮ್, ಎಲ್ಲನೂ ಒಂದೇ ಅರ್ಥ ಕೊಡ್ತಾ ಇತ್ತು. ಯು ಕುಡ್ ಹ್ಯಾವ್ ಚೋಸನ್ ಒನ್ ಆಫ್ ದೆಮ್, ಬಟ್ ಯಾಕೆ ಅಪ್ರಾಪ್ರಿಯೇಟ್ ಆಗಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಬಿಕಾಸ್ ದಟ್ ಈಸ್ ದ ಓನ್ಲಿ ಒನ್ ಸೂಟೇಬಲ್ ದೇರ್ ಗ್ರಾಮ್ಯಾಟಿಕಲಿ. ಆಲ್ ರೈಟ್, ನೌ ಕಮಿಂಗ್ ಟು ದ ನೆಕ್ಸ್ಟ್ ಪ್ಯಾಸೇಜ್. Let us see. Read the following text and complete it using the words given in the options. Now, illunu saha a very interesting one because we are coming across very interesting personalities also. Can you dash a deaf woman writing stories about a war? Now, the very first sentence begins with a question. ಯಾರಾದರೂ ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಒಂದು ಕ್ಯೂಡ್ ಹೆಂಗಸು, ಮಹಿಳೆ, ಆಲ್ ರೈಟ್, ಶೀ ಸ್ಟಾರ್ಟ್ಸ್ ರೈಟಿಂಗ್ ಸ್ಟೋರೀಸ್ ಆನ್ ವಾರ್, ಯುದ್ಧಗಳ ಬಗ್ಗೆ ಬರೆಯುವಂತಹ ಒಂದು ಹೆಣ್ಮಗಳು ಅಂತ ಹೇಳ್ತಾರೆ. ಕ್ಯಾನ್ ಯು ಡ್ಯಾಶ್ ಅ ಡೆಫ್ ವುಮನ್ ಅಂತ ಅಂದ್ರೇನು? ಕ್ಯಾನ್ ಯು ನಿಜವಾಗ್ಲೂ ನಾವು ಕಲ್ಪಿಸ್ಕೊಳ್ಳೋಕೆ ಸಾಧ್ಯನಾ? ಅದು ಆಪ್ಷನ್ಸ್ ನೋಡೋಣ, ಬಟ್ ಜಸ್ಟ್ ಗೆಟ್ ದಿ ಐಡಿಯಾ ಆಫ್ ದಿ ಪ್ಯಾಸೇಜ್. ಕ್ಯಾನ್ ಯು ಡ್ಯಾಶ್ ಅ ಡೆಫ್ ವುಮನ್ ರೈಟಿಂಗ್ ಸ್ಟೋರೀಸ್ ಅಬೌಟ್ ಅ ವಾರ್, ಕಲ್ಪಿಸ್ಕೊಳ್ಳೋಕೆ ಸಾಧ್ಯನಾ? ವೆಲ್, ಲಾರಾ ರೆಡನ್ ಸಿಯರಿಂಗ್ did this. ಎಸ್, ಆದರೆ ಲಾರಾ ರೆಡನ್ ಸಿಯರಿಂಗ್ ಇದನ್ನೇ ಮಾಡಿದ್ದು. ಅಂದರೆ ಕ್ಯೂಡ್ ಆಗಿದ್ರೂ ಸಹ ಶಿ ಸ್ಟಾರ್ಟೆಡ್ ರೈಟಿಂಗ್. ಆದರೆ ಅದಷ್ಟು ಈಸಿ ಆಗಿತ್ತಾ? ಲೆಟ್ ಅಸ್ ಸಿ. ಮೋರ್ ಓವರ್, ಶಿ ವೆಂಟ್ ಟು ಫಾರಿನ್ ಕಂಟ್ರೀಸ್ ಟು ರೈಟ್ ಸ್ಟೋರೀಸ್. ಬರೀ ಅಲ್ಲಿದ್ದುಕೊಂಡೇ, ಅವಳ ದೇಶದಲ್ಲಿ ಇದ್ದುಕೊಂಡೇ ಅವಳು ಯುದ್ಧ ಕಥೆಗಳನ್ನು ಬರೆದಿಲ್ಲ. ಶಿ ಆಲ್ಸೋ ವಿಸಿಟೆಡ್ ಫಾರಿನ್ ಕಂಟ್ರೀಸ್ ಅಂಡ್ ಸ್ಟಾರ್ಟೆಡ್ ರೈಟಿಂಗ್ ಸ್ಟೋರೀಸ್ ಆನ್ ವಾರ್ ಕಾಲ್ಡ್ ಆಸ್ ವಾರ್ ಸ್ಟೋರೀಸ್. ಶಿ ವಾಸ್ ವೆರಿ ಇಲ್ ವೆನ್ ಶಿ ವಾಸ್ 11 years old. ಅಂದರೆ 11 ವರ್ಷ ಇದ್ದಾಗ ಅವಳಿಗೆ ಬಹಳ ದೊಡ್ಡ ಕಾಯಿಲೆ ಬಂದು ನರಳ್ತಾ ಇದ್ಲು. ಬಿಕಾಸ್ ಆಫ್ ದಿಸ್ ಶಿ ಲಾಸ್ಟ್ ಹರ್ ಡ್ಯಾಶ್, ಅಂದರೆ ಇದರ ಪರಿಣಾಮವಾಗಿ ಶಿ ಫೆಲ್ ಸಿಕ್, ಆ್ಯಂಡ್ ಆಸ್ ಅ ರಿಸಲ್ಟ್ ಆಫ್ ದಟ್ ಸೀರಿಯಸ್ ಇಲ್ನೆಸ್ ಅವಳಿಗೆ ಯಾವುದೋ ಒಂದು ಫೇಕಲ್ಟಿ, ಅಂದರೆ ಏನು, ಸಮ್ ಸೆನ್ಸ್ ಹೊರಟೋಯ್ತು. ಯಾವುದು ಅಂತಂದರೆ, ಶಿ ವೆಂಟ್ ಟು ದ ಮಿಸೌರಿ ಸ್ಕೂಲ್ ಫಾರ್ ದ ಡೆಫ್ ಅಂತಂದ್ರೇನು, ಆ ಒಂದು ಇಲ್ನೆಸ್ ಕಾಯಿಲೆಯಿಂದ ಅವಳಿಗೆ ಕಿವಿ ಕೇಳಿಸೋವಂಥದ್ದು ಹೊರಟೋಯ್ತು. ಆ ಒಂದು ಫೇಕಲ್ಟಿ ಡಿಡ್ ನಾಟ್ ಮೆಚೂರ್ ಅಟ್ ಆಲ್. ಸೊ ಅವಳಿಗೆ ಅದು ಹ್ಯಾಂಡಿಕ್ಯಾಪ್ ಆಯಿತು. ಹಾಗಾಗಿ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಶಿ ವೆಂಟ್ ಟು ದ ಮಿಸೌರಿ ಸ್ಕೂಲ್ ಫಾರ್ ದ ಡೆಫ್, ಅಂದರೆ ಆ ಒಂದು ಶಾಲೆಗೆ ಹೋದಳು. ಲಾರಾ ವಾಸ್ 19 years old ವೆನ್ ಶಿ ವೆಂಟ್ ಟು ವರ್ಕ್ ಫಾರ್ ಎ ನ್ಯೂಸ್ ಪೇಪರ್. ಸರಿ, 19 ವರ್ಷ ಆದಾಗ ಶಿ ಥಾಟ್ ದಟ್ ಐ ಹ್ಯಾವ್ ಟು ಲೀಡ್ ಅನ್ ಇಂಡಿಪೆಂಡೆಂಟ್ ಲೈಫ್, ಆ್ಯಂಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ ಎ ನ್ಯೂಸ್ ಪೇಪರ್. ಶಿ ರೋಟ್ ಅಬೌಟ್ ಪೀಪಲ್, ಪ್ಲೇಸಸ್ ಆ್ಯಂಡ್ ಆರ್ಟ್. ಸೊ ನ್ಯೂಸ್ ಪೇಪರಲ್ಲಿ ನ್ಯಾಚುರಲಿ ಅ ಜರ್ನಲಿಸ್ಟ್ ಅಂತ ಹೇಳಿದಾಗ ಶಿ ಮಸ್ಟ್ ಬಿ ಹ್ಯಾವಿಂಗ್ ಅ ಫೇರ್ ನಾಲೆಡ್ಜ್ ಅಬೌಟ್ ಆಲ್ ದಟ್ ಥಿಂಗ್ಸ್. ಹಾಗಾಗಿ ನ್ಯೂಸ್ ಬಗ್ಗೆ ಅಂದರೆ ಏನು, ಪೀಪಲ್ ಬಗ್ಗೆ ಬರಲು,
ಬದಲು ಸ್ಥಳಗಳ ಬಗ್ಗೆ, ಆರ್ಟ್ ಬಗ್ಗೆ ಬರೆದಲು. ದೆನ್ ಇನ್ 1859 ಮೋಸ್ಟ್ ವಿಮೆನ್ ವೆರ್ ಜಸ್ಟ್ ವೈವ್ಸ್ ಅಂಡ್ ಡ್ಯಾಶ್. ಆದರೆ ಲುಕ್ ಅಟ್ ದ ಟೈಮ್ ದಟ್ ಶಿ ಲಿವ್ಡ್ ಇನ್ 1859 ಅಂತಂದರೆ 200 years ಬಿಫೋರ್ ಅಂತ ಹೇಳಿದಾಗ ಮಹಿಳೆಯರು ಇನ್ನೂ ಪ್ರಮುಖ ಕ್ಷೇತ್ರಗಳಲ್ಲಿ ಬಂದಿರಲಿಲ್ಲ. ಮೋಸ್ಟ್ ಆಫ್ ದ ವಿಮೆನ್ ವರ್ ಸ್ಟಿಲ್ ಹೋಮ್ ಮೇಕರ್ಸ್, ಅಂದರೆ ಮನೆಯಲ್ಲಿ ಅವರು ಗೃಹಿಣಿಗಳಾಗಿದ್ರು. ಅಂದರೆ ತಾಯಿ ಒಂದು ಇದನ್ನು ಪೂರೈಸ್ಕೊಂಡು ದೇ ವರ್ ಜಸ್ಟ್ ಆಸ್ ಹೌಸ್ ವೈಫ್ಸ್ ಓನ್ಲಿ, ಅಂದರೆ ತಾಯಿ ಪಾತ್ರ ಮಾತ್ರ ಮಾಡ್ಕೊಂಡಿದ್ರು. ನೋಬಡಿ ಯೂಸ್ ಟು ಗೋ ಔಟ್ ಫಾರ್ ಎಂಪ್ಲಾಯ್ಮೆಂಟ್. Then, okay, now let us start analyzing this one. Can you dash a deaf woman writing stories about a war? So, can you malign? So, ಇಲ್ಲಿ ನೋಡೋಣ ಆಪ್ಷನ್ಸನ್ನು. ಕ್ಯಾನ್ ಯು ಮೆಲೈನ್ ಅಂತಂದರೆ ಕೆಡಿಸೋದು, ಹಾಳು ಮಾಡೋದು, ಡೆಸ್ಟ್ರಾಯಿಂಗ್, ಮೇಕಿಂಗ್ ಸಮಥಿಂಗ್ ಇಂಪ್ಯೂರ್, ಬ್ಯಾಡ್. ಓಕೆ, ಮೆಲೈನ್ ಅಂದರೆ ನೆಗೆಟಿವ್, ಬ್ಯಾಡ್. ಓಕೆ, ಕ್ಯಾನ್ ಯು ಮೆಲೈನ್ ಅನ್ನೋದು ಬರಲ್ಲ. ಕ್ಯಾನ್ ಯು ಕ್ರಿಯೇಟ್ ಬರಲ್ಲ. ಕ್ಯಾನ್ ಯು ಕಾಂಜ್ಯೂರ್ ಅಂದರೆ ಮ್ಯಾಜಿಕಲ್ ಆಗಿ ಅದನ್ನು ಎಲ್ಲಿಂದನೋ ಸೃಷ್ಟಿ ಮಾಡೋದನ್ನು ವಿ ಕಾಲ್ ಇಟ್ ಆಸ್ ಕಾಂಜ್ಯೂರಿಂಗ್. ಓಕೆ, ಇಮ್ಯಾಜಿನ್ ಅಂದರೆ ಕಲ್ಪಿಸ್ಕೊಳ್ಳೋ ಅಂಥದ್ದು. ಸೊ ಕ್ಯಾನ್ ಯು ಮೆಲೈನ್ ಅ ವುಮನ್? ನೋ, ಇದೆಲ್ಲ ಆಗಲ್ಲ. ಕ್ಯಾನ್ ಯು ಇಮ್ಯಾಜಿನ್? ನಾವು ಯು ಸಿ, ಕ್ಯಾನ್ ಯು ಇಮ್ಯಾಜಿನ್ ಅ ಡೆಫ್ ವುಮನ್ ರೈಟಿಂಗ್ ಸ್ಟೋರೀಸ್ ಅಬೌಟ್ ಅ ವಾರ್? ಸೊ ಇಮ್ಯಾಜಿನ್ ಇಸ್ ದ ರೈಟ್ ವರ್ಡ್. ವೆಲ್, ಲಾರಾ ರೆಡನ್ ಡಿಡ್ ದಿಸ್. ಸರಿ, ಶಿ ವಾಸ್ ವೆರಿ ಇಲ್ ವೆನ್ ಶಿ ವಾಸ್ 11 years old. Because of this she lost her dash. Now let us see the next option. Because of this, because of what? Because of the illness, ಅಂದರೆ ಆ ಕಾಯಿಲೆಯಿಂದ she lost her hearing, ಅಂದರೆ ಕೇಳಿಸ್ಕೊಳ್ಳುವಂಥ ಎಬಿಲಿಟಿ. She lost her hearing. ಓಕೆ, ಶಿ ಲಾಸ್ಟ್ ಹರ್ ಸಫರಿಂಗ್ ಬರಲ್ಲ. ಶಿ ಲಾಸ್ಟ್ ಹರ್ ಎಂಡ್ಯೂರಿಂಗ್ ಅಂದರೆ ಸಹನೆ. ಶಿ ಲಾಸ್ಟ್ ಹರ್ ಇನ್ಸ್ಪೈರಿಂಗ್ ಅನ್ನೋದು ಸಹ ಬರಲ್ಲ. ಸೊ ಹಿಯರ್ ದ ರೈಟ್ ಆಪ್ಷನ್ ಇಸ್ ಹಿಯರಿಂಗ್. ಶಿ ಲಾಸ್ಟ್ ಹರ್ ಹಿಯರಿಂಗ್. Therefore, she went to the Missouri School for the Deaf. Laura was 19 years old when she went to work for a newspaper. She wrote about people, places and art. In 1859, most women were just wives and dash. ಆಗಿನ ಕಾಲದಲ್ಲಿ ಹೆಂಗಸರು ಅಂತ ಹೇಳಿದ್ರೆ ದೇ ವರ್ ಜಸ್ಟ್ ಅಂದ್ರೇನು, ಹೆಂಡತಿ ಸ್ಥಾನ ಪಡ್ಕೊಂಡಿರ್ತಿದ್ರು, ಅಥವಾ ಅಂದರೆ ಗೃಹಿಣಿಗಳಾಗಿ ಹೆಂಡತಿ ಆಗಿದ್ರು, ಅಥವಾ ದೇವರ್ ಏನು, ವಾಟ್ ಆರ್ ದಿ ಆಪ್ಷನ್ಸ್? ದೇವರ್ ವೈವ್ಸ್, ಹೆಂಡತಿ ಸ್ಥಾನ, ಅಥವಾ ಆರ್ಟಿಸ್ಟ್ಸ? ನೋ. ರೈಟರ್ಸ? ನೋ, ದೇ ವರ್ ನಾಟ್ ಅಲೌಡ್. ಮದರ್ಸ್? ಎಸ್. ಟೀಚರ್ಸ್? ನೋ, ದೇ ವರ್ ನಾಟ್ ಅಲೌಡ್ ಟು ಗೋ ಔಟ್ ಅಟ್ ಆಲ್. ಸೊ ದ ಓನ್ಲಿ ಆಪ್ಷನ್ ಈಸ್ ಮದರ್ಸ್. ಓಕೆ, ತಾಯಿ ಮತ್ತು ಹೆಂಡತಿ ಅನ್ನೋ ಥರ ಅರ್ಥ ಬರುತ್ತೆ. ಮೋಸ್ಟ್ ವಿಮೆನ್ ವೆರ್ ಜಸ್ಟ್ ಅಂದರೆ ಅವರು ಏನಾಗಿದ್ರು ಅಲ್ಲಿಗೆ, ಅಂದರೆ ಹೆಂಡತಿ ಸ್ಥಾನವನ್ನು ಪಡ್ಕೊಂಡಿದ್ರು ಅಥವಾ ತಾಯಿ ಸ್ಥಾನದಲ್ಲಿ ಇದ್ರು. ದೇ ವರ್ ಓನ್ಲಿ ವೈವ್ಸ್ ಆ್ಯಂಡ್ ಮದರ್ಸ್. ಸೊ ವಿಲ್ ಫಿಲ್ ಇಟ್ ಅಪ್ ದಿಸ್. Sorry, we'll fill this up. Can you imagine? Then she lost her hearing. Okay, and mothers, wives and mothers. ಇಷ್ಟೇ. ಸೊ ಇದು ನಿಮ್ಮ ಆಪ್ಷನ್ಸ್ ಇಲ್ಲದೇನೆ ಯು ಕುಡ್ ಹ್ಯಾವ್ ಫಿಲ್ಡ್ ಅಪ್ ಇಫ್ ಯುವರ್ ಲ್ಯಾಂಗ್ವೇಜ್ ಸ್ಕಿಲ್ ವಾಸ್ ಗುಡ್. ಓಕೆ, ನಿಮ್ಮ ಲ್ಯಾಂಗ್ವೇಜ್ ಫೆಮಿಲಿಯಾರಿಟಿ, ಫ್ಲೂಯೆನ್ಸಿ ಚೆನ್ನಾಗಿದ್ದಿತ್ತು ಅಂತ ಹೇಳಿದ್ರೆ ಇದು ಅವ್ರ ಆಪ್ಷನ್ಸೇ ಕೊಡದೆ ನೀವು ಆ ಕಾಂಟೆಕ್ಸ್ಟ್ ನೋಡಿಕೊಂಡು ನೀವಾಗೆ ಫಿಲಪ್ ಮಾಡ್ಬೋದಿತ್ತು. ಆಲ್ ರೈಟ್, ಕಂಟಿನ್ಯೂಯೇಷನ್ ಆಫ್ ದ್ಯಾಟ್. ದೇ ಡಿಡ್ ನಾಟ್ ವರ್ಕ್ ಔಟ್ಸೈಡ್ ದ ಹೋಮ್, ಅಂದರೆ ಮಹಿಳೆಯರು ಯಾರು ಹೊರಗಡೆ ಹೋಗಿ ವರ್ಕ್ ಮಾಡ್ತಾ ಇರಲಿಲ್ಲ. ಅದರ್ವೈಸ್ ದೇರ್ ಹಸ್ಬೆಂಡ್ಸ್ ವುಡ್ ಬಿ ಆ್ಯಂಗ್ರಿ. ಸೊ ಈವನ್ ದೋ ಇಫ್ ದೇ ವಿಶ್ಡ್, ಓಕೆ ನಾವು ಹೊರಗಡೆ ಹೋಗಿ ದುಡಿಯೋಣ ಅಂತ ಅನಿಸಿದ್ರು ಸಹ ದ ಹಸ್ಬೆಂಡ್ಸ್ ವುಡ್ ಬಿ ವೆರಿ ಆ್ಯಂಗ್ರಿ ಆ್ಯಂಡ್ ದೇರ್ಫೋರ್ ದೇ ವುಡ್ ನಾಟ್ ಸ್ಟೆಪ್ ಔಟ್ಸೈಡ್ ದೇರ್ ಹೌಸಸ್. ದೆನ್ ಡ್ಯೂ ಟು ದಿಸ್ ಫೀಲಿಂಗ್ ಲಾರಾ ಯೂಸ್ಡ್ ಅ ಡ್ಯಾಶ್ ನೇಮ್ ವೆನ್ ಶಿ ರೋಟ್ ಹರ್ ಸ್ಟೋರೀಸ್. ಸೊ ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಇನ್ನೂ ಅಷ್ಟು ಫ್ರೀಡಮ್ ಬರದೇ ಇದ್ದಿದ್ದರಿಂದ ಲಾರಾಗೆ ಭಯ ಆಯಿತು. ಯಾಕೆ ಅಂತಂದರೆ ಹೆಣ್ಮಗಳು ಹೋಗಿ ಹೊರಗಡೆ ದುಡಿತಾ ಇದ್ದಾಳೆ, ಏನೇನೋ ಬರೀತಿದ್ದಾಳೆ ಅಂತ ಅಂದಾಗ ದಟ್ ವುಡ್ ಕ್ರಿಯೇಟ್ ಅ ಬ್ಯಾಡ್ ಇಂಪ್ರೆಷನ್ ಇನ್ ದ ಸೊಸೈಟಿ ಅಂತ ಹೇಳಿ ವಾಟ್ ಡಿಡ್ ಶಿ ಡೂ? ಶಿ used a dash name when she wrote her stories. ಅವಳ ನಿಜವಾದ ಒಂದು ಹೆಣ್ಣಿನ ಐಡೆಂಟಿಟಿಯನ್ನು ಮುಚ್ಚಿಟ್ಟು she started writing in the name of a man. Okay, so Laura used a dash name when she wrote her stories. She called herself Howard Glendon. So ಅವಳಿಗೆ ಒಂದು ಬೇರೆ ಹೆಸರನ್ನು ಇಟ್ಕೊಂಡ್ಲು, ಒಂದು ಗಂಡಸರ ಹೆಸರನ್ನು, called as Howard Glendon. She thought that unless she used a masculine name people would be dash.
ಸಿನ್ಸ್ ದೇ ಡಿಡ್ ನಾಟ್ ಥಿಂಕ್ ದಟ್ ವಿಮೆನ್ ಶುಡ್ ರೈಟ್ ಫಾರ್ ನ್ಯೂಸ್ ಪೇಪರ್ಸ್. ಸೊ ಅವಳಿಗೇನು ಅನಿಸ್ತು, ನಾನು ಒಬ್ಬ ಪುರುಷನ ಹೆಸರನ್ನು ಇಟ್ಕೊಂಡು ಬರೆದ್ರೇ ನನಗೆ ಸೇಫ್ಟಿ. ಅದರ್ವೈಸ್ ಯಾವ ಥರ ಇತ್ತು ಅಲ್ಲಿ ವಾತಾವರಣ, ಅವರ ಒಂದು ದೇಶದಲ್ಲಿ ಬಹಳ ಕನ್ಸರ್ವೇಟಿವ್, ವೆರಿ ಟ್ರೆಡಿಷ್ನಲ್ ಆಗಿದ್ರು ಅಲ್ವಾ. ಸೊ ಹಾಗಾಗಿ ಶಿ ಫೆಲ್ಟ್ ದಟ್ ಮೆನ್ ಮೇ ನಾಟ್ ಆಕ್ಸೆಪ್ಟ್ ಮೀ, ಅವರು ನನ್ನ ಬಗ್ಗೆ ವಿರೋಧವಾಗಿ ತಿಳ್ಕೊಳ್ಬಹುದು. ದೇ ಮೈಟ್ ನಾಟ್ ರಿಯಲಿ ಲೈಕ್ ಅ ವುಮನ್ ಕಮಿಂಗ್ ಔಟ್ ಇನ್ ಟು ದ ಪಬ್ಲಿಕ್ ಆ್ಯಂಡ್ ರೈಟಿಂಗ್ ಅನ್ನೋದ್ರ ಬಗ್ಗೆ ಅವಳಿಗೆ ಅನಿಸಿದ್ದು. ಸೊ ದೇರ್ಫೋರ್ ಲೆಟ್ ಅಸ್ ಸಿ ದಿ ಆಪ್ಷನ್ಸ್. ನೌ ಫಾರ್ ದ ಫೋರ್ತ್ ಒನ್, ಡ್ಯೂ ಟು ದಿಸ್ ಫೀಲಿಂಗ್ ಲಾರಾ ಯೂಸ್ಡ್ ಅ woman's name, children's name, adult's name, man's name. So it is man's name, not the other three. Okay. So woman's name ಅವಳು ಯೂಸ್ ಮಾಡಿಲ್ಲ, ಚಿಲ್ಡ್ರನ್ಸ್ ನೇಮ್ ಅಲ್ಲ, ಅಡಲ್ಟ್ಸ್ ನೇಮ್ ಅಲ್ಲ, ಶಿ ಯೂಸ್ಡ್ ಅ ಮ್ಯಾನ್ಸ್ ನೇಮ್. ಓಕೆ. ಹಾವರ್ಡ್ ಗ್ಲಿಂಡನ್ ಅನ್ನೋದು ಒಂದು ಗಂಡಸಿನ ಹೆಸರು, ದಟ್ ಮೀನ್ಸ್ ಅ ಮ್ಯಾನ್ಸ್ ನೇಮ್. ದೆನ್ ಆಮೇಲೆ ವಾಟ್ ಡಿಡ್ ಶಿ ಫೀಲ್, ಅವಳಿಗೇನು ಅನ್ನಿಸ್ತು, ಇಫ್ ಅ ವುಮನ್ ವೆಂಟ್ ಔಟ್ ಆ್ಯಂಡ್ ರೋಟ್ ಫಾರ್ ನ್ಯೂಸ್ ಪೇಪರ್ಸ್ ಅಂತ ಅಂದಾಗ ಗಂಡಸರಿಗೆ ಏನು ಅನ್ನಿಸ್ತಿತ್ತು, ದೇ ವುಡ್ ಫೀಲ್ ಇನ್ಫ್ಯಾಂಟೈಲ್. ಇನ್ಫ್ಯಾಂಟ್ ಅಂತ ಅಂದರೆ ಶಿಶು, ಆಲ್ ರೈಟ್. ಇನ್ಫ್ಯಾಂಟೈಲ್ ಅಂದರೆ ಎನಿಥಿಂಗ್ ರಿಲೇಟೆಡ್ ಟು ಆ್ಯನ್ ಇನ್ಫ್ಯಾಂಟ್, ಬಹಳ ಸಿಲ್ಲಿ ಅಂತ ಅನಿಸ್ತಿತ್ತಾ, ಚಿಕ್ಕ ಮಕ್ಕಳ ಥರ ಆಡ್ತಿದ್ದಾಳೆ ಅಂತ ಅನ್ನಿಸ್ತಿತ್ತಾ. ನೋ. ವರ್ಸಟೈಲ್ ಅಂತ ಹೇಳಿದ್ರೆ ಬಹಳ ಒಂದು ಪ್ರವೀಣೆ ಅಂತ ಹೇಳಿ ಒಪ್ಕೊಳ್ತಾ ಇದ್ರ. ನೋ. ದೇವರ್ ಹಾಸ್ಟೈಲ್ ಅಂತ ಹೇಳಿದ್ರೆ ಅವಳನ್ನು ಒಪ್ಕೊಳ್ತಾ ಇರಲಿಲ್ಲ. ಹೊಸ್ಟೈಲ್ ಅಂತ ಹೇಳಿದ್ರೆ ಆಕ್ಸೆಪ್ಟೆನ್ಸ್ ಇಲ್ಲದೆ ಇರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಹಾಸ್ಟಿಲಿಟಿ, ನಾಟ್ ಬೀಯಿಂಗ್ ಫ್ರೆಂಡ್ಲಿ, ನಾಟ್ ಆಕ್ಸೆಪ್ಟಿಂಗ್ ಈಸಿಲಿ. ಸೊ ಮೆನ್ ದೇ ವರ್ ಹೊಸ್ಟೈಲ್ ಅಂತ ಅಂದರೆ ಅವರು ಸ್ವಲ್ಪ ವಿರೋಧಿಸ್ತಾ ಇದ್ರು. ಇನ್ಫರ್ಟೈಲ್ ಅಂತ ಹೇಳಿದ್ರೆ ಎಲ್ಲಿ ಒಂದು ಫಲವತ್ತತೆ ಇಲ್ವೋ, ದಟ್ ಈಸ್ ಕಾಲ್ಡ್ ಆಸ್ ಇನ್ಫರ್ಟೈಲ್. ಸೊ ಇದು ಸಹ ಸಮಂಜಸ ಅಲ್ಲ. Therefore we take this option and go back to the passage. They did not work outside. They ಅಂತಂದ್ರೆ women. All right, they did not work outside their home, otherwise their husbands would be angry. Due to this feeling, Laura used a man's name, man apostrophe, purushara apostrophe ಬರಬೇಕು. When she wrote her stories, she called herself Howard Glinden. She thought that unless she used a masculine ಅಂದರೆ ಪುರುಷರ ಒಂದು ಹೆಸರು, ಪೀಪಲ್ ವುಡ್ ಬಿ ಹಾಸ್ಟೈಲ್. ನಾನು ಮಹಿಳೆ ಅಂತ ಗೊತ್ತಾದರೆ ಅವರು ನನ್ನ ಬಗ್ಗೆ ಒಂಥರ ತಾತ್ಸಾರ ತೋರಿಸ್ತಾರೆ. ಸಿನ್ಸ್ ದೇ ಡಿಡ್ ನಾಟ್ ಥಿಂಕ್ ದಟ್ ವಿಮೆನ್ ಶುಡ್ ರೈಟ್ ಫಾರ್ ನ್ಯೂಸ್ ಪೇಪರ್ಸ್. ಯಾಕೆಂದರೆ ಆಗಿನ ಕಾಲದ ಪುರುಷರಿಗೆ ಒಂದು ಹೆಣ್ಮಗಳು ಹೋಗಿ ನ್ಯೂಸ್ ಪೇಪರಲ್ಲಿ ಬರೀತಾಳೆ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಈಸಿಯಾಗಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋವಂಥ ಮನಸ್ಥಿತಿ ಇರಲಿಲ್ಲ. ದೇ ವರ್ ವೆರಿ ಹಾಸ್ಟೈಲ್ ಟು ದಟ್. ದೇ ವರ್ ವೆರಿ ಅಂದರೆ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇರಲಿಲ್ಲ. ಅದೊಂದು ಅಪೋಸಿಂಗ್ ಟು ದ್ಯಾಟ್ ಒನ್ ಅಂತ ಅರ್ಥ. ಸೊ ಐ ಫೀಲ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ this much, and we have taken up two close tests ಇವತ್ತಿಗೆ, 2 passages, and with detailed information on that, covering a broad information about historical things ಅಲ್ವಾ. ಸೊ ಒಂದು each giving us some type of a message. All right, so ಒಂದು historical importance ಬಗ್ಗೆ ಹೇಳಿದ್ದು, ಇನ್ನೊಂದು ಒಂದು ಡೆಫ್ ಮಹಿಳೆ ಬಗ್ಗೆ ಹೇಳಿರುವಂಥದ್ದು. ಸೊ such passages, okay, it will broaden our thinking and it will make our ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಲ್ಡ್ ಆ್ಯಂಡ್ ದ ಪೀಪಲ್ ಇವನ್ ಮೋರ್ ಮೆಚ್ಯೂರ್ಡ್ ಅಲ್ವಾ. ಸೊ ಬೇರೆಯವ್ರನ್ನ ನಾವು ಒಂಥರ ರೆಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ನಾವು ಇದನ್ನೆಲ್ಲ ಓದಿದಾಗ ವಿ ಗ್ರೂಮ್ ಬೆಟರ್ ಪರ್ಸ್ನಾಲಿಟಿ. ಸೊ ದಟ್ ಈಸ್ ಅ ಪರ್ಪಸ್ ಆಫ್ ದ ಪ್ಯಾಸೇಜ್, ಆ್ಯಂಡ್ ಐ ಎಕ್ಸ್ಪೆಕ್ಟ್ ದಟ್ ಈವನ್ ವಿದೌಟ್ ದಿ ಆಪ್ಷನ್ಸ್, ವಿದೌಟ್ ದ ಕ್ಲೂಸ್ ಆಲ್ಸೋ, ನೀವು ಬರೀ ಡ್ಯಾಶಸನ್ನು ನೋಡಿಕೊಂಡು ನೀವಾಗೆ ಗೆಸ್ ಮಾಡ್ಕೊಂಡು ಬರೆದ್ರೆ ದಟ್ ವುಡ್ ಬಿ ವೆರಿ ಫೈನ್, ಆ್ಯಂಡ್ ದಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ. ಟ್ರೈ ಫಾರ್ ದ್ಯಾಟ್. ಓಕೆ, ಸೊ ಅಂಟಿಲ್ ದ ನೆಕ್ಸ್ಟ್ ಕ್ಲಾಸ್, ಸಿ ಯು ದೆನ್. ಟೇಕ್ ಕೇರ್.